ನಾವೆಲ್ಲರೂ ಸದಾ ಈ ಸಮಯವನ್ನು ದೇವರಿಗೆ ಸಮರ್ಪಣೆ ಮಾಡಿ ರಾಜಾದಿರಾಜನನ್ನು ಈ ಸಂದರ್ಭದಲ್ಲಿ ನಾವು ಕೊಂಡಾಟ ಮಾಡುವಂಥವರಾಗೋಣ. ಇರುವ ಸ್ಥಳಗಳಲ್ಲಿ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧನೇ, ಉನ್ನತನೇ ಮಹೋನ್ನತನೇ ಮೃತ್ಯುಂಜಯನಾಗಿರುವ ಯೆಸಯ್ಯ, ನಿನ್ನ ಮಹಿಮೆಯ ಪ್ರಸನ್ನತೆ ದೇವರೇ ನಮ್ಮ ಮಧ್ಯದಲ್ಲಿ ಆವರಿಸಿರುವುದಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತೇವೆ. ದಯಾಮಯನಾಗಿರುವಂಥ ನೀನು ತಾನೇ ಈ ಪರಿಶುದ್ಧವಾದ ಆರಾಧನೆಯಲ್ಲಿ ದೇವಾಕರ್ತನ ತ್ರೈಕ ದೇವರೇ ಕರ್ತನೆ ಸ್ವಾಮಿ ಸಿಂಹಾಸನದ ಮುಂಭಾಗದಲ್ಲಿ ಕರ್ತನೆ ನಾವು ಅಡ್ಡಬಿದ್ದು ನಮಸ್ಕರಿಸುತ್ತೇವೆ. ರಾಜಾದಿರಾಜನಾಗಿರುವ ನಿನ್ನನ್ನೇ ಕೊಂಡಾಟ ಮಾಡುತ್ತೇವೆ. ಯೆಸಯ್ಯ, ನೀನೊಬ್ಬನೇ ರಕ್ಷಕನು, ನೀನೊಬ್ಬನೇ ಬಿಡುಗಡೆಯ ನಾಯಕನು, ನೀನೊಬ್ಬನೇ ಆರಾಧನೆಗೆ ಯೋಗ್ಯನು, ನೀನೊಬ್ಬನೇ ಕರ್ತನೆ ಸ್ತುತಿಗೆ ಪಾತ್ರನು. ತಂದೆಯೇ, ನಿನಗೆ ಮಹಿಮೆ ಸಲ್ಲಿಸುತ್ತೇವೆ. ನೀನು ಕರ್ತನೆ ಸ್ವಾಮಿ ಯಾವಾಗಲೂ ನಮ್ಮನ್ನು ನೋಡುವಂಥ ದಯಾಮಯನಾಗಿರುವಂಥ ದೇವರು ನೀನಾಗಿರುವುದಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತೇವೆ. ಪರಿಶುದ್ಧವಾದ ನಿನ್ನ ಕರ್ತನೆ ಸ್ವಾಮಿ, ಈ ಸಂದರ್ಭದಲ್ಲಿ ಕರಗಳು ನಮ್ಮ ಮೇಲೆ ಕರ್ತನೆ ಬಲವಾಗಿ ಚಲಿಸಲಿ. ಈ ಆರಾಧನೆಯ ಕರ್ತನೆ ಸ್ವಾಮಿ ಎಲ್ಲ ಕರ್ತನೆ ಸ್ವಾಮಿ ದೇವರ ಘಟ್ಟಗಳಲ್ಲಿಯೂ ಸದಾ ನಿನ್ನ ಸಮೂಹ, ನಿನ್ನ ಪ್ರಸನ್ನತೆ ದೇವರ ಕರ್ತನ ನಿನ್ನ ವಿಶೇಷವಾದಂಥ ಪರಿಶುದ್ಧಾತ್ಮನ ಮೂಲಕವಾಗಿ ಒಂದು ಅತ್ಯುನ್ನತವಾದಂಥ ಕರ್ತನ ಸ್ವಾಮಿ ಕಾರ್ಯಗಳು ಇವತ್ತು ಕರ್ತನ ಜನರು ಕಾಣಲಿಕ್ಕಾಗುವಂತೆ ದೇವರೇ ಕರ್ತನೆ ಇನ್ನೂ ಹೆಚ್ಚಾಗಿ ನಿನಗೆ ಭಯಭಕ್ತಿಯುಳ್ಳವರಾಗಿ ನಡೆದುಕೊಳ್ಳಲಿಕ್ಕಾಗುವಂತೆ ಅನೇಕರ ಮನಕಣ್ಣುಗಳನ್ನು ಇವತ್ತು ನೀನು ತೆರೆಯುವುದರ ಮೂಲಕವಾಗಿ ಎಷ್ಟು ದೊಡ್ಡ ರಕ್ಷಕನೆಂಬುದಾಗಿ ಜನರು ಮನಗಾಣಲಿಕ್ಕಾಗುವಂತೆ ನೀನು ಸಹಾಯ ಮಾಡಪ್ಪ. ದೇವರೇ ಕರ್ತನೆ, ಈ ಆರಾಧನೆಯ ಎಲ್ಲ ಕ್ರಮಗಳನ್ನು ದೇವ ನಿನ್ನ ಕರಗಳಲ್ಲಿ ಒಪ್ಪಿಸುತ್ತೇವೆ. ಸ್ವಾಮಿ, ನೀನೇ ಆದಿಯೂ ದೇವರೇ ಅಂತ್ಯವಾಗಿದ್ದುಕೊಂಡು ಕರ್ತನೆ ಸ್ವಾಮಿ, ನೀನು ಮೊದಲನೇವನು ಕಡೆಯವನಾಗಿದ್ದುಕೊಂಡು ಆರಂಭದ ಎಲ್ಲ ಕರ್ತನೆ ಸ್ವಾಮಿ ಈ ಪ್ರಾರ್ಥನೆಯನ್ನು ದೇವರೇ ಕರ್ತನೆ ಮೊದಲುಗೊಂಡು ಎಲ್ಲ ಪ್ರಾರ್ಥನೆಗಳನ್ನು ಕರ್ತನೆ ಸ್ವಾಮಿ ವಿಶೇಷವಾಗಿ ವಾಕ್ಯ ಸಂದೇಶವನ್ನು ಆರಾಧನೆಗಳನ್ನು ದೇವರೇ ಕರ್ತನೆ ನಿನ್ನ ಕೈನಲ್ಲಿ ನಾವು ಸಮರ್ಪಿಸುತ್ತೇವೆ. ಬಲದಿಂದಲ್ಲ ಪರಾಕ್ರಮದಿಂದಲ್ಲ ಎಲ್ಲ ಯೆಹೋವನ ಆತ್ಮನಿಂದಲೇ ಎಂಬುದಾಗಿ ಹೇಳಿ ದೇವರೇ ಕರ್ತನೆ ವಾಗ್ದಾನ ಮಾಡಿದ ತಂದೆಯಾದ ದೇವರ ಆತ್ಮನೇ ನೀನು ತಾನೇ ನಮಗೆ ಬೋಧಿಸು. ನಿನ್ನ ವಿಶೇಷವಾದಂಥ ದೇವರೇ ಕರ್ತನೆ ಪ್ರಸನ್ನತೆಯೊಟ್ಟಿಗೆ ಕರ್ತನೆ ನಮ್ಮನ್ನು ಮರೆಮಾಚಿ ದೇವರೇ ಈ ಸ್ಥಳದಲ್ಲಿ ದೇವರೇ ತಂದೆಯನ್ನು ಯೇಸುವನ್ನು ಪರಿಶುದ್ಧಾತ್ಮನನ್ನೇ ಕರ್ತನೆ ನಾವು ದೃಷ್ಟಿಸಿ ನೋಡಲಿಕ್ಕಾಗುವಂತೆ ನೀನು ಸಹಾಯ ಮಾಡುವಂಥವನಾಗು. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತೇನೆ ನನ್ನ ಪರಲೋಕದ ತಂದೆಯಾದ ದೇವರೇ, ಆಮೇನ್. ಈ ಸಂದರ್ಭದಲ್ಲಿ ನಾವೆಲ್ಲರೂ ಸದಾ ಕೆಲವು ಹಾಡುಗಳನ್ನು ಹಾಡಿ ದೇವರ ನಾಮವನ್ನು ನಾವು ಮಹಿಮೆ ಪಡಿಸೋಣ. ಎಲ್ಲರೂ ಸಂತೋಷವಾಗಿ ನಮಗೆ ಆಶ್ರಯವಾಗಿರುವಂತ ಆ ಕರ್ತನನ್ನು ಧ್ಯಾನಿಸುತ್ತ ಆತನ ಪರಿಶುದ್ಧವಾದ ಪ್ರೀತಿಯನ್ನು ಧ್ಯಾನಿಸುತ್ತ ಭಕ್ತಿ ಹಾಡನ್ನು ಹಾಡುವರಾಗೋಣ.
ಕೊಂಡಾಡುವೆ
ದೇವರ ಮಹಿಮೆಯ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಆವರಿಸಿರುವುದಕ್ಕಾಗಿ ದೇವಾದಿ ದೇವನಿಗೆ ನಾವು ಕರಗಳನ್ನು ಮೇಲಕ್ಕೆತ್ತಿ ಹೇಳೋಣ, ಹಲ್ಲೆಲೂಯಾ. ಆತನೇ ನಮಗೆ ಆಧಾರ, ಆತನೇ ನಮಗೆ ಆಶ್ರಯ, ಆತನೇ ನಮಗೆ ಜೀವನ, ಆತನೇ ನಮಗೆ ಉಸಿರು, ಆತನೇ ನಮಗೆ ಎಲ್ಲವೂ ಆಗಿರುವಂಥ ದೇವರು ಆಗಿರುವುದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ಇವತ್ತಿನ ಸಂದೇಶದ ಒಂದು ಪೀಠಿಕೆ ಇದಾಗಿದೆ. ನಾಮಕ್ಕೆ ಸ್ತೋತ್ರವಾಗಲಿ. ಯಜಮಾನ, ಯಜಮಾನ. ಹೌದು ಪ್ರೀತಿಯುಳ್ಳ ದೇವ್ರ ಮಕ್ಕಳೇ, ರಾಜಾದಿ ರಾಜನು, ದೇವಾದಿ ದೇವನು, ಮಹಿಮೆಯ ಅರಸನು, ಅದ್ಭುತನು, ಅದ್ವಿತೀಯನಾಗಿರುವಂಥ ದೇವರು, ಆತನು ಯಜಮಾನ. ನಮ್ಮೆಲ್ಲರಿಗೂ ಸದಾ ಆತನೇ ಯಜಮಾನ. ಬೈಬಲಲ್ಲಿ ನಾವು ನೋಡುತ್ತೇವೆ, ಯೆರೆಮೀಯ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯದ 14ನೇ ವಚನದಲ್ಲಿ ದೈವ ವಚನ ಹೀಗೆ ಸ್ಪಷ್ಟಪಡಿಸುತ್ತದೆ, ಯೆಹೋವನ ನುಡಿ, ಭ್ರಷ್ಟರಾದ ಮಕ್ಕಳೇ ತಿರುಗಿಕೊಳ್ಳಿರಿ, ನಾನು ನಿಮಗೆ ಪತಿ, ನಾನು ನಿಮಗೆ ಪತಿ. ಪತಿಗೆ ಇನ್ನೊಂದು ಹೆಸರೇನೆಂದರೆ ಯಜಮಾನ, ಯಜಮಾನ ಎಂಬುದಾಗಿ. ಬೈಬಲಲ್ಲಿ ನಾವು ನೋಡುತ್ತೇವೆ, ಯೇಸು ಸ್ವಾಮಿ ಈ ಲೋಕದಲ್ಲಿರುವಂಥ ಸಂದರ್ಭದಲ್ಲಿ, ಹಳೆ ಒಡಂಬಡಿಕೆಯ ಸಂದರ್ಭದಲ್ಲೂ ಸದಾ ಕೆಲವು ಸಾರಿ ಆತನು ಒಳ್ಳೆಯ ಕುರುಬನು ನಾನೇ ಎಂಬುದಾಗಿ ಆತನು ತನ್ನನ್ನು ತಾನು ಹೇಳ್ಕೊಳ್ತಾನೆ. ಇನ್ನು ಕೆಲವು ಸಂದರ್ಭಗಳಲ್ಲಿ ನೋಡುವಂಥ ಸಂದರ್ಭದಲ್ಲಿ ನಾನೇ ನಿಮಗೆ ತಂದೆ ಎಂಬುದಾಗಿ ಆತನು ಸ್ಪಷ್ಟಪಡಿಸುತ್ತಾನೆ. ಇನ್ನು ಕೆಲವು ಸಾರಿ ನೋಡುವಂಥ ಸಂದರ್ಭದಲ್ಲಿ ದೇವರು ನಾನು ನಿಮ್ಮ ಸ್ನೇಹಿತ ಎಂಬುದಾಗಿ ಹೇಳಿ ಆತನು ಹೇಳುವುದನ್ನು ಸತ್ಯವೇದದಲ್ಲಿ ಅನೇಕ ಕಡೆಗಳಲ್ಲಿ ನಾನು ನಿಮ್ಮ ತಂದೆ, ನಾನು ನಿಮ್ಮ ಸ್ನೇಹಿತ, ನಾನು ನಿಮಗೆ ಒಳ್ಳೆಯ ಕುರುಬನು ಎಂಬುದಾಗಿ ಹೇಳುವುದನ್ನು ಬೈಬಲಲ್ಲಿ ನಾವು ನೋಡುತ್ತೇವೆ. ದೇವನಾಮಕ್ಕೆ ಮಹಿಮೆ ಉಂಟಾಗಲಿ. ಯಾಕೆಂದರೆ ಇಲ್ಲಿ ದೇವರು ಸ್ಪಷ್ಟವಾಗಿ ಯೆರೆಮೀಯ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯದ 14ನೇ ವಚನದಲ್ಲಿ ಆತನು ಹೀಗೆ ಹೇಳ್ತಾ ಇದ್ದಾನೆ, ನಾನು ನಿಮ್ಮ ಯಜಮಾನ, ನಾನು ನಿಮ್ಮ ಯಜಮಾನ. ದೇವನಾಮಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯುಳ್ಳ ದೇವರ ಮಕ್ಕಳೇ, ದೇವರ ವಚನದಲ್ಲಿ ನಾವು ನೋಡುವಂಥ ಸಂದರ್ಭದಲ್ಲಿ ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯದ 24ನೇ ವಚನದಲ್ಲಿ ಯೇಸು ಸ್ವಾಮಿ ಈ ಲೋಕದಲ್ಲಿ ಇರುವಂಥ ಸಂದರ್ಭದಲ್ಲಿ ನುಡಿದಂಥ ಮಾತು, ದೇವರ ಆ ಕಾರ್ಯಗಳನ್ನು ನೆನೆಸುವಾಗ ಪರಿಶುದ್ಧನಾದ ದೇವರು ನಾನೇ ಯಜಮಾನ, ನಾನೇ ನಿಮಗೆ ಪತಿ ಎಂಬುದಾಗಿ ಹೇಳಿದಂಥ ಈ ಸಂಗತಿಗಳನ್ನು ಗಮನಿಸುವಂಥ ಸಂದರ್ಭದಲ್ಲಿ ನಾವೆಲ್ಲರೂ ಸದಾ ಆತನಿಗೆ ದಾಸರಾಗಿದ್ದೇವೆ, ಆತನಿಗೆ ದಾಸಿಯರಾಗಿದ್ದೇವೆ. ನಾವು ಅಂದರೆ ಸಭೆ ಪರಿಪೂರ್ಣವಾಗಿ ಆತನಿಗೆ ಮೊದಲಗಿತ್ತಿಯಾಗಿದ್ದೇವೆ. ಆತನೇ ನಮ್ಮ ಯಜಮಾನ, ಯಜಮಾನ. ನಾವೆಲ್ಲರೂ ಸದಾ ಆತನ ಸಮಕ್ಷಮದಲ್ಲಿ ನಮ್ಮ ಯಜಮಾನನಿಗೆ ನಾವು ವಿಧೇಯರಾಗಿರಬೇಕು. ಶ್ರದ್ಧೆಯಿಂದ ಪ್ರೀತಿಪೂರ್ವಕವಾಗಿ ನಮ್ಮ ಯಜಮಾನನ ಕಾರ್ಯಗಳನ್ನು ನಾವು ಮಾಡಬೇಕು. ಈ ಲೋಕದಲ್ಲಿ
ಯಜಮಾನನಿಗೆ ದೇವರ ಸಮಕ್ಷಮದಲ್ಲಿ ನಾನು ಹೇಳುವಂಥ ಸಂಗತಿ ಏನಂದ್ರೆ, ಯಜಮಾನನಿಗೆ ಆಳು ಯಾವಾಗಲೂ ವಿಧೇಯನಾಗಿರುತ್ತಾನೆ. ದೂರದಿಂದ ಬರುವಂಥ ಸಂದರ್ಭದಲ್ಲಿ ಸದಾ ಆತನನ್ನು ಮಾನಿಸುತ್ತಾನೆ, ಗೌರವಿಸುತ್ತಾನೆ. ಅದು ಆಳಿನ ಕೆಲಸ. ಯಜಮಾನನ ಮಹಿಮೆ ಪಡಿಸುವುದು, ಯಜಮಾನನನ್ನು ಗೌರವಿಸುವುದು. ಇಲ್ಲಿ ನಾವು ನೋಡುತ್ತೇವೆ ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯದ 21ನೇ ವಚನದಲ್ಲಿ ನಾವು ನೋಡುವಂಥ ಸಂದರ್ಭದಲ್ಲಿ, ಯಾರಾದರೂ ಇಬ್ಬರು ಯಜಮಾನರಿಗೆ ಸೇವೆ ಮಾಡಲಾರನು. ಯಾವನು ಇಬ್ಬರು ಯಜಮಾನರಿಗೆ ಸೇವೆ ಮಾಡಲಾರನು ಎಂಬುದಾಗಿ ಯೇಸು ಸ್ವಾಮಿ ಇಲ್ಲಿ ಹೇಳುವುದನ್ನು ನಾವು ನೋಡುತ್ತೇವೆ. ಒಬ್ಬ ಯಜಮಾನನಿಗೆ ಮಾತ್ರ ಸೇವೆ ಮಾಡಿದರೆ ಅವನಿಗೆ ಮಾತ್ರ ಗೌರವ ಸಲ್ಲಿಸೋದಕ್ಕೆ ಆಗುತ್ತದೆ. ಅವನು ಹೇಳಿದ ಮಾತನ್ನ ಕೇಳೋದಕ್ಕೆ ಆಗ್ತದೆ. ಯಾವಾಗ ಇಬ್ಬರೂ ಯಜಮಾನರಿಗೆ ಸೇವೆ ಮಾಡ್ತೇವೋ, ಸ್ವಲ್ಪ ಕಾಲ ಈ ಯಜಮಾನನನ್ನ ನಾವು ಗೌರವಿಸುತ್ತೇವೆ, ಇನ್ನೊಂದು ಸ್ವಲ್ಪ ಕಾಲ ಇನ್ನೊಬ್ಬ ಯಜಮಾನನಿಗೆ ನಾವು ಗೌರವಿಸುತ್ತೇವೆ. ಅದಕ್ಕಾಗಿಯೇ ಯೇಸು ಸ್ವಾಮಿ ಅವರು ಸ್ಪಷ್ಟಪಡಿಸಿದರು, ಈ ಲೋಕದಲ್ಲಿ ಯಾರು ಇಬ್ಬರು ಯಜಮಾನರಿಗೆ ಸೇವೆ ಮಾಡೋದಕ್ಕೆ ದಾಸನ ಕೈನಲ್ಲಿ ಆಗೋದಿಲ್ಲ ಎಂಬುದಾಗಿ. ಈ ವಚನವನ್ನು ನೋಡುವಾಗ ಮುಂದುವರಿತಾ ಸ್ವಾಮಿ ಹೀಗೆ ಹೇಳ್ತಾರೆ, ಅವನು ಒಬ್ಬನನ್ನ ದ್ವೇಷಿಸಿ ಮತ್ತೊಬ್ಬನನ್ನ ಪ್ರೀತಿಸುವವನು, ಇಲ್ಲದೆ ಒಬ್ಬನನ್ನ ಹೊಂದಿಕೊಂಡು ಮತ್ತೊಬ್ಬನನ್ನ ತಾತ್ಸಾರ ಮಾಡುವನು. ನೀವು ದೇವರನ್ನು ಧನವನ್ನು ಕೂಡ ಸೇವಿಸಲಾರಿರಿ ಎಂಬುದಾಗಿ. ಒಬ್ಬ ದಾಸನು ಇಬ್ಬರು ಯಜಮಾನರಿಗೆ ಸೇವೆ ಮಾಡಿದರೆ, ಒಬ್ಬನನ್ನು ದ್ವೇಷಿಸಿ ಇನ್ನೊಬ್ಬನ ಪ್ರೀತಿಸುತ್ತಾನೆ, ಇನ್ನೊಬ್ಬನ ಪ್ರೀತಿಸಿ ಇನ್ನೊಬ್ಬನನ್ನು ದ್ವೇಷಿಸುತ್ತಾನೆ. ಅದಕ್ಕೆ ಕೆಲವೊಬ್ಬರು ನಾವು ನೋಡುತ್ತೇವೆ ದೇವರ ಸನ್ನಿಧಾನದಲ್ಲಿ, ದೇವರೂ ಬೇಕು, ಲೋಕಾನೂ ಬೇಕು, ಪ್ರಾರ್ಥನೆನೂ ಬೇಕು. ಈ ಲೋಕದ ಎಲ್ಲ ಕಾರ್ಯಗಳಲ್ಲಿ ಸದಾ ಅವರು ಹೋಗಿ ಬರಬೇಕು. ಇಲ್ಲಿ ದೇವರ ಹತ್ರನೂ ಬರ್ತಾರೆ, ಲೋಕದಲ್ಲೂ ಇರ್ತಾರೆ. ಆದರೆ ದೇವರು ಹೇಳ್ತಾರೆ, ಯಾವಾಗ ಒಬ್ಬ ಮನುಷ್ಯನು ಈ ಲೋಕವನ್ನು, ದೇವರನ್ನ, ಯಾವಾಗ ಒಬ್ಬ ದಾಸನು ಇಬ್ಬರು ಯಜಮಾನರನ್ನ ಅವನು ಸೇವಿಸುವುದಕ್ಕೆ ಪ್ರಾರಂಭ ಮಾಡ್ತಾನೋ ಅಂತ ಒಂದು ಸಂದರ್ಭದಲ್ಲಿ ದೇವರು ಹೇಳ್ತಾ ಇದ್ದಾರೆ ಏನೆಂದರೆ, ಅವನು ದೇವರನ್ನು ಧನವನ್ನು ಕೂಡ ಸೇವಿಸೋದಕ್ಕೆ ಆಗೋದಿಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಚಂದ್ರೇ, ಲೋಕ ಅಂದ್ರೆ ಸೈತಾನನು ಈ ಲೋಕದಲ್ಲಿ ಇಷ್ಟಾನುಸಾರವಾಗಿ ನಡೆಯುವುದು, ಇಚ್ಛೆ ಪ್ರಕಾರವಾಗಿ ಮನಸ್ಸೋ ಇಚ್ಛೆ ಈ ಲೋಕದಲ್ಲಿ ಎಲ್ಲ ಮಾಡಿಬಿಟ್ಟು ಅದಾದ ನಂತರ ದೇವರ ಕಡೆಗೆ ಬಂದರೆ ದೇವರು ಸದಾ ಆ ಕಾರ್ಯಗಳನ್ನು ಮೆಚ್ಚುವುದಿಲ್ಲ. ಯಾಕೆಂದರೆ ಈ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೆರೆಮೀಯ 3:14 ದೇವರು ಸ್ಪಷ್ಟಪಡಿಸಿದನು, ನಾನೇ ನಿನ್ನ ಯಜಮಾನ, ನೀನು ನನಗೆ ಸೇವಿಸಬೇಕು, ನಾನೇ ನಿನಗೆ ಯಜಮಾನ, ನೀನು ನನ್ನನ್ನು ಪ್ರೀತಿಸಬೇಕು, ನಾನೇ ನಿನಗೆ ಯಜಮಾನ, ನಾನೇ ನಿನಗೆ ಎಲ್ಲವೂ ಆಗಿರಬೇಕು ಎಂಬುದಾಗಿ. ದೇವರ ಸನ್ನಿಧಾನದಲ್ಲಿ ಯಜಮಾನನಿಗೆ ನಾವು ಯಾವಾಗಲೂ ಸದಾ ಗೌರವಿಸಬೇಕು. ಯಜಮಾನನು ಈ ಲೋಕದಲ್ಲಿ ಇರುವಂತಹ ಸಂದರ್ಭದಲ್ಲಿ ಅನೇಕ ಜನರು ಅವರವರ ಯಜಮಾನರಿಗೆ, ಅವರ ವೈಯಕ್ತಿಕವಾಗಿ ಕಂಪನಿಗಳಿರ್ಬೋದು, ವ್ಯವಸಾಯ ಮಾಡಿಸುವಂಥ ಯಜಮಾನನಿರ್ಬೋದು, ವೈಯಕ್ತಿಕವಾಗಿ ಯಾವುದೇ ಒಂದು ಅಧಿಕಾರಿ ಹುದ್ದೆಯಲ್ಲಿ ಇದ್ದರೆ ಆ ಯಜಮಾನನಿಗೆ ನಾವು ಏನು ಮಾಡಬೇಕಂದ್ರೆ, ದೇವರ ಸನ್ನಿಧಾನದಲ್ಲಿ ನಾವು ನೋಡುತ್ತೇವೆ ಪ್ರೀತಿಯ ದೇವರ ಮಕ್ಕಳೇ, ಯಜಮಾನನಿಗೆ ನಾವು ಒಪ್ಪುವಂಥ ಕೆಲಸವನ್ನು ಮಾಡಬೇಕು. ಅವನು ಏನು ಹೇಳ್ತಾನೋ ಅದನ್ನು ಮಾಡಿ ನಾವು ಮುಗಿಸಬೇಕು. ಇಲ್ಲ ಅಂದರೆ ಯಜಮಾನನ ಕೋಪಕ್ಕೆ ನಾವು ಗುರಿಯಾಗುತ್ತೇವೆ. ಭಕ್ತನಾದ ದಾವೀದನು 123ನೇ ಕೀರ್ತನೆ 2ನೇ ವಚನದಲ್ಲಿ ಸ್ಪಷ್ಟಪಡಿಸುತ್ತಾನೆ ಏನಂದ್ರೆ,
ಇಲ್ಲಿ ಯಜಮಾನನು ಕೆಲವೊಂದು ಆಶೀರ್ವಾದಗಳನ್ನು ಕೊಡುವಂತ ಒಂದು ವಿಶೇಷವಾದ ದೃಶ್ಯವನ್ನ ಇಲ್ಲಿ ಆತನು ಪ್ರಕಟಪಡಿಸುತ್ತಾನೆ. ಯಜಮಾನನ ಬಳಿನಲ್ಲಿ ನಾವು ನಿಯತ್ತಾಗಿ ಕೆಲಸ ಮಾಡುವಾಗ, ಯಜಮಾನನ ಮಾತಿಗೆ ಗೌರವ ಕೊಡುವಾಗ, ಯಜಮಾನರಿಗೆ ನಾವು ವಿಧೇಯರಾಗಿ ನಡೆಯುವಂಥ ಸಂದರ್ಭದಲ್ಲಿ ಕೆಲವೊಂದು ಆಶೀರ್ವಾದಗಳನ್ನ ಯಜಮಾನನ ಬಳಿನಲ್ಲಿ ಇಟ್ಟಿದ್ದಾನೆ. 123ನೇ ಕೀರ್ತನೆ 2ನೇ ವಚನದಲ್ಲಿ ನೋಡುವಾಗ, ಯಜಮಾನನ ಕೈಯನ್ನು ದಾಸನ ಕಣ್ಣುಗಳು, ಯಜಮಾನಿಯ ಕೈಯನ್ನು ದಾಸಿಯ ಕಣ್ಣುಗಳು ನೋಡುವ ಪ್ರಕಾರವೇ ನಮ್ಮ ಕಣ್ಣುಗಳು ನಮ್ಮ ಯೆಹೋವ ದೇವರನ್ನು ನೋಡುತ್ತಾ ಆತನ ಕಟಾಕ್ಷವನ್ನು ನಿರೀಕ್ಷಿಸಿಕೊಂಡೇ ಇವೆ ಎಂಬುದಾಗಿ. ಹಲ್ಲೆಲೂಯಾ, ದೇವನಾಮಕ್ಕೆ ಸ್ತೋತ್ರವಾಗಲಿ. ಗಮನಿಸಿ, ಯಜಮಾನನ ಕೈಯನ್ನು ದಾಸನು ಕಣ್ಣುಗಳು ನೋಡುವ ಪ್ರಕಾರ, ಯಜಮಾನಿಯ ಕೈಯನ್ನು ದಾಸಿಯ ಕಣ್ಣುಗಳು ನೋಡುವ ಪ್ರಕಾರ ನಮ್ಮ ಕಣ್ಣಾದರೂ ಯೆಹೋವನನ್ನೇ, ಆತನ ಕಟಾಕ್ಷವನ್ನೇ ನಿರೀಕ್ಷಿಸಿಕೊಂಡಿದೆ ಎಂಬುದಾಗಿ ಇಲ್ಲಿ ಭಕ್ತನು ಸ್ಪಷ್ಟಪಡಿಸುತ್ತಾನೆ. ಪ್ರೀತಿಯುಳ್ಳ ದೇವರ ಮಕ್ಕಳೇ, ಇವತ್ತು ದೇವರನ್ನು ಅಂಗೀಕಾರ ಮಾಡಿಕೊಂಡಿರುವಂತ ನಾನು ಮತ್ತು ನೀನು ಮನುಷ್ಯರ ಕೈಗಳನ್ನು ನೋಡ್ತಾ ಇದ್ದೇವಾ? ಯಾರು ನನಗೆ ಸಹಾಯ ಮಾಡ್ತಾರೆ ಎಂಬುದಾಗಿ ಅನೇಕ ಸಂದರ್ಭಗಳಲ್ಲಿ ನೀನು ಎದುರು ನೋಡ್ತಾ ಇದೀಯಾ? ಆದರೆ ಇವತ್ತು ನಾನು ನಿನಗೆ ಹೇಳುವಂತ ಒಂದು ವಿಶೇಷವಾದ ಸಂಗತಿ ಏನೆಂದರೆ, ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಸದಾ ಈ ಲೋಕದ ಯಜಮಾನರ ಕೈಗಳನ್ನೇ ಅವರು ಏನು ಕೊಡ್ತಾರೆ, ಏನು ತೆಗೆದುಕೊಂಡು ಬರ್ತಾರೆ, ಯಾವುದು ಅವರ ಕೈನಲ್ಲಿದೆ, ಯಾವುದು ನನಗಾಗಿ ಇಟ್ಟಿದ್ದಾರೆ ಎಂಬುದಾಗಿ ಅವರ ಕೈಗಳನ್ನೇ ದಾಸ ದಾಸಿಯರು ನೋಡುವ ರೀತಿಯಲ್ಲಿ ಇವತ್ತು ದೇವನಾಮಕ್ಕೆ ಸ್ತೋತ್ರವಾಗಲಿ, ನಮ್ಮ ಯಜಮಾನ ನಜರೇತಿನ ಯೇಸು ಕ್ರಿಸ್ತನಾಗಿರುವುದರಿಂದ ದೇವ ಮಕ್ಕಳಾಗಿರುವಂತ ನಾವೆಲ್ಲರೂ ಸದಾ ಆತನ ಕೈಯನ್ನೇ ದೃಷ್ಟಿಸಬೇಕು, ಆತನ ಕಟಾಕ್ಷವನ್ನೇ ನಿರೀಕ್ಷಿಸಿಕೊಂಡಿರಬೇಕು. ನಮ್ಮ ದೃಷ್ಟಿ, ನಮ್ಮ ಮನಸ್ಸು, ನಮ್ಮ ಹೃದಯ ಆತನನ್ನೇ ದೃಷ್ಟಿಸಿ ನೋಡಬೇಕು. ಯಾಕೆಂದ್ರೆ ದೇವನಾಮಕ್ಕೆ ಸ್ತೋತ್ರವಾಗಲಿ, ಬೈಬಲ್ ಸ್ಪಷ್ಟಪಡಿಸದೆ ದೇವರ ವಚನದಲ್ಲಿ ಮಲಾಕಿ 1ನೇ ಅಧ್ಯಾಯದ 6ನೇ ವಚನ, ಆ ಕೈ ನಮಗೆ ಆಶೀರ್ವಾದ ಮಾಡಬೇಕಂದ್ರೆ, ಆ ಕೈಯ ನೆರಳು ನಮ್ಮ ಮೇಲೆ ಬಿದ್ದು ಯಾವ ದುಷ್ಟ ಆಲೋಚನೆಗಳು ನಮ್ಮನ್ನ ಮುಟ್ಟಲಾರದೆ ಆ ಕೈ ಕಾಪಾಡಬೇಕಂದ್ರೆ, ಆ ಕೈ ಯಾವಾಗಲೂ ಸದಾ ನಮ್ಮನ್ನ ಪರಿಪಾಲನೆ ಮಾಡಬೇಕಂದ್ರೆ ದೇವರ ವಚನ ಹೀಗೆ ಹೇಳ್ತದೆ. ಮಲಾಕಿ 1ನೇ ಅಧ್ಯಾಯದ 6ನೇ ವಚನ, ನಾನು ತಂದೆಯಾಗಿರಲು ನನಗೆ ಸಲ್ಲುವ ಮಾನವೆಲ್ಲಿ, ದಣಿಯಾಗಿರಲು ನನಗೆ ತೋರಿಸುವ ಭಯಭಕ್ತಿ ಎಲ್ಲಿ ಎಂಬುದಾಗಿ ಈ ವಚನದಲ್ಲಿ ದೇವರು ಸ್ಪಷ್ಟಪಡಿಸುತ್ತ. ನಮ್ಮ ಯಜಮಾನ ಸೈತಾನನಲ್ಲ, ನಮ್ಮ ಯಜಮಾನ ಈ ಲೋಕದಲ್ಲಿರುವಂಥ ದೊಡ್ಡ ಶ್ರೀಮಂತನಲ್ಲ. ನಮ್ಮ ಯಜಮಾನ ಈ ಲೋಕವನ್ನ ಪರಲೋಕವನ್ನ ಸೃಷ್ಟಿ ಮಾಡಿ ಈ ಭೂಮಿಯ ಒಳಗಡೆ, ಭೂಮಿಯ ಮೇಲ್ಗಡೆ, ಆಕಾಶದ ಕೆಳಗಡೆ ಇರುವ ಎಲ್ಲ ಸೃಷ್ಟಿಗೆ ಸೃಷ್ಟಿ ಮಾಡಿರುವಂತ ಯಜಮಾನ. ಆ ಯಜಮಾನನ ಆಶೀರ್ವಾದ ನನಗೆ ನಿನಗೆ ದೊರಿಬೇಕಂದ್ರೆ ದೇವರ ವಚನ ಸ್ಪಷ್ಟಪಡಿಸದೆ, ನಾನು ತಂದೆಯಾಗಿರಲು ನನಗೆ ಸಲ್ಲುವ ಮಾನವೆಲ್ಲಿ, ದಣಿಯಾಗಿರಲು ಅಂದ್ರೆ ಯಜಮಾನನಾಗಿರಲು ನನಗೆ ತೋರಿಸುವ ಭಯಭಕ್ತಿ ಎಲ್ಲಿ. ದೇವರು ಅಂದ್ರೆ ಯಜಮಾನನಾಗಿರುವ యేసయ్ಯ, ಆತನ ಕರಗಳು ನಮ್ಮ ಮೇಲೆ ನಿರಂತರವಾಗಿ ಪರಿಪಾಲನೆ ಮಾಡಿ ಆಶೀರ್ವಾದ ಅಭಿವೃದ್ಧಿಯನ್ನು ಪರಲೋಕದಿಂದ ದೇವರು ಕಳಿಸಬೇಕಂದ್ರೆ ದೇವರು ನಮ್ಮಿಂದ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದಾರೆ. ಏನು ಗೊತ್ತಾ? ಭಯಭಕ್ತಿಯನ್ನ ಆತನಿಗೆ ನಾವು ತೋರಿಸಬೇಕು, ಭಯಭಕ್ತಿಯನ್ನ ನಾವು ತೋರಿಸಬೇಕು. ಈ ಲೋಕದ ಯಜಮಾನರಿಗೆ ಎಷ್ಟೋ ವಿಧೇಯರಾಗಿರುತ್ತೇವೆ. ಒಬ್ಬ ವ್ಯವಸಾಯಗಾರನಾಗಿರ್ಬೋದು, ಅವನ ಹೊಲದಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಅವನು ಹೇಳಿದ ಮಾತನ್ನೆಲ್ಲ ನಾವು ಕೇಳುತ್ತೇವೆ. ಒಂದು ಕಂಪನಿನಲ್ಲಿ ಒಬ್ಬ ಮನುಷ್ಯ ಅವನು ಯಜಮಾನನಾಗಿದ್ದರೆ ಇದೇ ಟೈಮಿಗೆ ಬರಬೇಕು, ಇದೇ ಟೈಮಿಗೆ ಹೋಗಬೇಕು, ಇಲ್ಲ ಅಂದರೆ ಸಂಬಳ ಕಟ್ ಮಾಡ್ತೇವೆ ಎಂಬುದಾಗಿ ಹೇಳಿ ಒಂದು ವೇಳೆ ಯಜಮಾನ ಹೇಳಿದರೆ
ಆ ಸಮಯಕ್ಕೆ ಸರಿಯಾಗಿ ನಾವು ಹೋಗುತ್ತೇವೆ. ಅನೇಕ ಸಂದರ್ಭಗಳಲ್ಲಿ ನಾವು ನೋಡುವಂಥ ಸಂದರ್ಭದಲ್ಲಿ ಪ್ರೀತಿ ಇಲ್ಲದಿರೋ ಮಕ್ಕಳೇ, ಕೆಲವೊಂದು ಕೆಲಸ ಮಾಡುವಂಥ ಆ ಯಜಮಾನರ ಕೈನಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಅನೇಕ ಸಾರಿ ಅವರ ಮಾತಿಗೆ ಭಯಪಟ್ಟು ಅವ್ರು ಹೇಳುವ ಎಲ್ಲ ಕೆಲಸಗಳನ್ನು ಮಾಡುತ್ತೇವೆ. ಆದರೆ ಈ ಎಲ್ಲ ಯಜಮಾನರುಗಳಿಗಿಂತಲೂ ಸದಾ ನನ್ನನ್ನು ನಿನ್ನನ್ನು ಸೃಷ್ಟಿ ಮಾಡಿರುವಂಥ ಯಜಮಾನನು, ಆತನು ತಂದೆಯಾಗಿಯೂ ದಣಿಯಾಗಿದ್ದು ಸದಾ ಆತನು ನಮ್ಮಿಂದ ಕೇಳ್ತಾ ಇದ್ದಾನೆ. ಎಷ್ಟೋ ಸಾರಿ ಸಮಯಕ್ಕೆ ಸರಿಯಾಗಿ ನಾವು ಆಲಿಕೆ ಬರೋದಿಲ್ಲ, ಆತನ ಮಾತನ್ನು ನಾವು ಕೇಳೋದಿಲ್ಲ. ಎಷ್ಟೋ ಸಂದರ್ಭದಲ್ಲಿ ಆತನನ್ನು ಬಿಟ್ಟು ಎಷ್ಟೋ ಕೆಲಸಗಳನ್ನು ಮಾಡಿ ನಾವು ಮುಗಿಸುತ್ತೇವೆ. ಆದರೂ ಸದಾ ದೇವರ ಕನಿಕರವುಳ್ಳಂತಹ ಪ್ರೀತಿಯಿಂದ ಇದುವರೆಗೆ ನಮ್ಮನ್ನು ಬದುಕಿಸಿದ್ದು ಮಾತ್ರವಲ್ಲ, ಇವತ್ತು ನಮ್ಮ ಮನಕಣ್ಣುಗಳು ತೆರೆಯಲಿಕ್ಕಾಗುವಂತೆ ದೈವ ವಚನದ ಮೂಲಕವಾಗಿ ಆತನು ಮಾತನಾಡುತ್ತಾ ಇದ್ದಾನೆ. ಯಾಕೆಂದರೆ ಇಷ್ಟು ದಿನಗಳ ಕಾಲ ಪಟ್ಟ ಪಾಡುಗಳನ್ನು ನೆನೆಸುವಂಥ ಸಂದರ್ಭದಲ್ಲಿ ಯಾರು ಪಡೆದಿರುವಂಥ ಪಾಡುಗಳು ಇವತ್ತು ದೈವಚನರು ಪಡುತ್ತಾ ಇದ್ದಾರೆ. ಎಷ್ಟೋ ವಿಧವಾದಂಥ ತಡೆಗಳ ಮಧ್ಯದಲ್ಲಿ ಹಾದು ಹೋಗುತ್ತಾ ಇರುವಂಥ ಈ ಕೆಟ್ಟ ದಿನಮಾನಗಳಲ್ಲಿ ದೇವರು ನಮ್ಮ ಮನಕಣ್ಣುಗಳನ್ನು ತೆರೆಯಲಿಕ್ಕಾಗುವಂತೆ ದೇವರು ಕೊಡಲ್ಪಟ್ಟದ ಈ ವಾಗ್ದಾನಗಳನ್ನು ನೋಡುವಂಥ ಸಂದರ್ಭದಲ್ಲಿ ನಾನು ನಿಮ್ಮ ದಣಿಯಾಗಿರಲು ನನಗೆ ಸಲ್ಲಿಸುವಂಥ ಮಾನ ಎಲ್ಲಿ ಎಂಬುದಾಗಿ ದೇವರು ಪ್ರಶ್ನೆ ಮಾಡಿ ಇವತ್ತು ನಮಗೆ ಕೇಳುತ್ತಾ ಇದ್ದಾನೆ. ದೇವನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಆಶೀರ್ವಾದ ನಮಗೆ ಸಿಗಬೇಕಂದ್ರೆ ಮೊದಲನೇದಾಗಿ ದೇವನಾಮಕ್ಕೆ ಸ್ತೋತ್ರವಾಗಲಿ, ನಾವು ಆತನನ್ನು ಗೌರವಿಸಬೇಕು, ಮಾನಿಸಬೇಕು, ಆತನಿಗೆ ಮೊದಲ ಪ್ರಾಶಸ್ತ್ಯವನ್ನು ಕೊಡಬೇಕು. ಆತನಿಗೆ ನಮ್ಮ ಜೀವಿತದ ಎಲ್ಲ ಘಟ್ಟಗಳಲ್ಲಿ ಎಲ್ಲ ವಿಧದಲ್ಲೂ ಸದಾ ಆತನಿಗೆ ಗೌರವವನ್ನು ಸಲ್ಲಿಸಬೇಕು. ಎರಡನೇದಾಗಿ ನಾವು ನೋಡುವಂಥ ಸಂದರ್ಭದಲ್ಲಿ ಆತನ ಕೈಯನ್ನು ನಾವು ನೋಡುವಂಥ ವ್ಯಕ್ತಿಗಳಾಗಿರಬೇಕು. ಯಜಮಾನನ ಕೈಯನ್ನು ನಾವು ನೋಡುವಂಥ ವ್ಯಕ್ತಿಗಳಾಗಿರಬೇಕು. ಅಷ್ಟು ಮಾತ್ರವಲ್ಲ, ಆತನ ನಾಮವನ್ನು ಮೂರನೇದಾಗಿ ನೋಡುವಾಗ ಘನವನ್ನ ಸಲ್ಲಿಸುವಂತ, ಮಹಿಮೆಯನ್ನ ಸಲ್ಲಿಸುವಂತ ವ್ಯಕ್ತಿಗಳಾಗಿ ನಾವು ಇರಬೇಕು. ಅಷ್ಟು ಮಾತ್ರವಲ್ಲ, ನಾಲ್ಕನೇದಾಗಿ ನಾವು ನೋಡುವಂತ ಸಂದರ್ಭದಲ್ಲಿ ಇದೇ ವಚನ ಹೀಗೆ ಹೇಳ್ತದೆ. ಮಲಾಕಿ 1ನೇ ಅಧ್ಯಾಯದ 6ನೇ ವಚನದಲ್ಲಿ ನೋಡುವಂತ ಸಂದರ್ಭದಲ್ಲಿ ನಾವು ಆ ಯಜಮಾನನಿಗೆ ಭಯಪಡಬೇಕು. ದೇವರ ಆ ಭಯಂಕರವಾದ ಕೋಪಕ್ಕೆ ನಾವು ತುತ್ತಾಗೋದಕ್ಕಿಂತ ಮೊದಲು ಆತನ ಕೈಯನ್ನು ಎದುರು ನೋಡಿ ಆತನಿಗೆ ನಾವು ಗೌರವಿಸಿ ಆತನ ನಾಮಕ್ಕೆ ಘನವನ್ನು ಸಲ್ಲಿಸಿ ಭಯಭಕ್ತಿಯಿಂದ ನಾವು ದೀನತೆಯಿಂದ ದೇವರ ಸನ್ನಿಧಾನದಲ್ಲಿ ನಾವು ತಗ್ಗಿಸಿಕೊಳ್ಳಬೇಕು. ಇವತ್ತು ಅನೇಕರಿಗೆ ಭಯ ಇಲ್ಲ, ಅನೇಕ ದೇಶಗಳಲ್ಲಿ ಭಯ ಇಲ್ಲ. ದೈವ ಭಯವನ್ನು ಮರೆತು ಮಾಡ್ತಾ ಇರ್ತಾರೆ, ಪಾಪಗಳಲ್ಲಿ ಮುಳುಗಿ ಹೋಗಿದ್ದಾರೆ. ಯಾಕೆಂದ್ರೆ ದೇವರ ಸಮಕ್ಷಮದಲ್ಲಿ ಇವತ್ತು ಅನೇಕರು ಆಶೀರ್ವಾದ ಕಳೆದುಕೊಂಡಿರುವುದಕ್ಕೆ, ಅವರು ದೇವರಿಗೆ ಗೌರವ ಸಲ್ಲಿಸದೆ, ಆತನನ್ನ ದೃಷ್ಟಿಸಿ ನೋಡದೆ, ಆತನಲ್ಲಿ ಭಯಭಕ್ತಿ ಉಳ್ಳವರಾಗಿರದೆ, ಆತನಿಗೆ ಗೌರವಿಸದೆ ಇರುವುದೇ ಅದು ಕಾರಣವಾಗಿರುವುದರಿಂದ ದೇವನಾಮಕ್ಕೆ ಸ್ತೋತ್ರವಾಗಲಿ. ಬೈಬಲಲ್ಲಿ ನಾವು ನೋಡುತ್ತೇವೆ, ಮತ್ತೊಂದು ವಚನ ಹೀಗೆ ಹೇಳ್ತದೆ. ಪ್ರೀತಿಯುಳ್ಳ ದೇವರ ಮಕ್ಕಳೇ, 5ನೇದಾಗಿ ಲೂಕನ ಬರೆದ ಸುವಾರ್ತೆ 12ನೇ ಅಧ್ಯಾಯದ 47ನೇ ವಚನವನ್ನು ನೋಡುವಂತ ಸಂದರ್ಭದಲ್ಲಿ ತನ್ನ ಯಜಮಾನನ ಚಿತ್ತವನ್ನ ತಿಳಿಯದ ಆಳು ಸಿದ್ಧ ಮಾಡದೆ ಹೋದರೆ, ಅಥವಾ ಅವನ ಚಿತ್ತಾನುಸಾರ ನಡೆಯದಿದ್ದರೆ ಬಹಳ ಪೆಟ್ಟು ತಿನ್ನುವನು ಎಂಬುದಾಗಿ. ಸಂಯಮದಿಂದ ಈ ಸಂದೇಶವನ್ನು ಕೇಳಬೇಕು ಆತ್ಮೀಯರೇ. ಕಾರಣ ಏನಂದ್ರೆ, ಈ ದೈವ ವಚನಗಳು ನಮಗೆ ಸಿಗುವುದು ಬಹಳ ವಿರಳ. ನಾನು ನೆನೆಸುತ್ತೇನೆ, ಯಾವಾಗ ಈ ವಚನಗಳು ನಮ್ಮ ಜೊತೆಯಲ್ಲಿ ಮಾತನಾಡೋದಕ್ಕೆ ಪ್ರಾರಂಭ ಮಾಡುತ್ತದೋ, ನಮ್ಮ ಜೀವಿತದಲ್ಲಿ ಒಂದು ಮಹಿಮೆಯಾದಂಥ ಕೃಪೆಯನ್ನ, ಆಶೀರ್ವಾದವನ್ನು ದೇವರು ಸುರಿಸೋದಕ್ಕೆ ಪ್ರಾರಂಭ ಮಾಡಿಬಿಡ್ತಾನೆ. ಇಲ್ಲಿ ದೇವರು ಹೇಳ್ತಾ ಇದ್ದಾನೆ, ಮೊದಲು ಆತನ ಕೈಯನ್ನು ನೋಡಬೇಕು, ಆತನಿಗೆ ಗೌರವಿಸಬೇಕು, ಆತನಲ್ಲಿ ಭಯಭಕ್ತಿ ಉಳ್ಳವರಾಗಿರಬೇಕು. ಅಷ್ಟು ಮಾತ್ರವಲ್ಲ, ಆತನ ನಾಮಕ್ಕೆ ಘನವನ್ನು ಸಲ್ಲಿಸಬೇಕು. ಇಲ್ಲಿ ಮತ್ತೆ ತಿರುಗಿ ಹೇಳ್ತಾ ಇದ್ದಾರೆ, ದಾಸನು ಅಂದ್ರೆ ಯಜಮಾನನ ಚಿತ್ತವನ್ನ ನೆರವೇರಿಸಬೇಕು. ಯಜಮಾನನು ಏನ್ ಹೇಳ್ತಾನೋ ಆ ಕೆಲಸವನ್ನ ಮಾಡದೆ ಹೋದ್ರೆ, ಅವನ ಚಿತ್ತಾನುಸಾರ ನಡೆಯದೇ ಇದ್ದರೆ, ಲೂಕ 12:47 ನಡೆಯದೇ ಇದ್ದರೆ
ಬಹಳ ಪೆಟ್ಟು ತಿನ್ನುವನು ಅಂತ, ಬಹಳ ಪೆಟ್ಟು ತಿನ್ನುವನು ಎಂಬುದ. ಅನೇಕ ಸಾರಿ ಸಭೆಗಳಲ್ಲಿ ಪ್ರಕಟಣೆ ಬರ್ತದೆ. ಅನೇಕ ಸೇವಕರುಗಳು ಅವರ ಬಾಯಿ ಮೂಲಕವಾಗಿ ದೇವರು ಖಂಡಿಸುವಂತ, ತಿದ್ದಿಸುವಂತ, ಪ್ರತ್ಯೇಕವಾಗಿ ಯಾವ ರೀತಿ ಇರಬೇಕೆಂಬುದಾಗಿ ಅನೇಕ ವಿಧವಾದ ದೈವ ಚಿತ್ತಾನುಸಾರವಾಗಿ ನಡಿಬೇಕೆನ್ನುವುದಾಗಿ ಅನೇಕ ಬೋಧನೆಗಳನ್ನು ಕೇಳಿ ದೇವರ ಚಿತ್ತದ ವಿರುದ್ಧವಾಗಿ ನಾವು ನಡೆಯುತ್ತೇವೆ. ದೈವ ವಚನದಲ್ಲಿ ನಾವು ನೋಡುತ್ತೇವೆ, ಯಜಮಾನನ ಚಿತ್ತವನ್ನು ತಿಳಿಯದೇ ಇರುವಂತ ಆಳು ಸಿದ್ಧ ಮಾಡದೆ ಹೋದ್ರೆ ಅಥವಾ ಅವನ ಚಿತ್ತಾನುಸಾರ ನಡೆಯದಿದ್ದರೆ ಅವನು ಬಹಳ ಪೆಟ್ಟು ತಿನ್ನಬೇಕಾಗ್ತದೆ. ಇವತ್ತು ನಮ್ಮ ಆತ್ಮಿಕತೆ ಬದುಕನ್ನು ನಾವು ವಿಮರ್ಶಿಸಿ ನೋಡುವಂಥ ಸಂದರ್ಭದಲ್ಲಿ ನಾವು ಈಗಾಗಲೇ ಬಹಳ ಪೆಟ್ಟುಗಳನ್ನು ನಾವು ತಿಂದಿದ್ದೇವೆ. ನಮ್ಮ ಯಜಮಾನನ ಚಿತ್ತವನ್ನು ಅನುಸರಿಸದೆ ನಮ್ಮ ಚಿತ್ತಾನುಸಾರವಾಗಿ ನಾವು ನಡೆಯುವುದರಿಂದ ಬಹಳ ಪೆಟ್ಟು ತಿಂದಿದ್ದೇವೆ. ಪ್ರೀತಿಯುಳ್ಳ ದೇವರ ಮಕ್ಕಳೇ, ದೇವನಾಮಕ್ಕೆ ಸ್ತೋತ್ರವಾಗಲಿ. ಆ ಯಜಮಾನನ ಆಶೀರ್ವಾದ ನನಗೆ ನಿನಗೆ ಸಿಗಬೇಕಂದ್ರೆ ನಾವು ಆತನ ಚಿತ್ತವನ್ನ ತಿಳಿಯಬೇಕಾಗ್ತದೆ, ಆತನ ಚಿತ್ತವನ್ನ ನಾವು ನೆರವೇರಿಸಬೇಕಾಗ್ತದೆ, ಆತನ ಚಿತ್ತದ ಪ್ರಕಾರವಾಗಿ ನಾವು ನಡೆಯಬೇಕಾಗ್ತದೆ. ಯಾಕೆಂದ್ರೆ ಈ ದಿನ ನಮ್ಮ ಯಜಮಾನ ನಮ್ಮ ಜೊತೆನಲ್ಲಿ ಮಾತನಾಡ್ತಾ ಇದ್ದಾನೆ. ಸಂತೋಷವಾಗ್ತಾ ಇದೆಯಾ? ಇಂಥ ಮಾತುಗಳು ಬಹಳ ಜನರಿಗೆ ಸಂತೋಷವಾಗುವುದಿಲ್ಲ. ಕಾರಣ ಎಂದ್ರೆ 4-5 ಆಶೀರ್ವಾದಗಳನ್ನು ಹೇಳಿಬಿಟ್ರೆ ಸಾಕು, ಕುಣಿದು ಕುಪ್ಪಳಿಸುತ್ತಾರೆ. ಆಶೀರ್ವಾದ ಪಡೆದುಕೊಳ್ಳುವ ರೀತಿಯನ್ನು ಇವತ್ತು ನಾನು ಪ್ರಕಟಿಸ್ತಾ ಇದ್ದೇನೆ ಯೇಸುವಿನ ನಾಮದಲ್ಲಿ. ಪ್ರೀತಿಯುಳ್ಳ ದೇವಚಂದ್ರೇ, ದೇವರ ಸನ್ನಿಧಾನದಲ್ಲಿ ನಾವು ನೋಡುತ್ತೇವೆ, ದೇವರ ಚಿತ್ತದ ಅನುಸಾರವಾಗಿ ಲೋಕ ಸೈತಾನನ ವಶದಲ್ಲಿದೆ. ಸೈತಾನನು ಅನೇಕ ತಂತ್ರಗಳನ್ನು ಮಾಡಿ ದೇವರಿಂದ ನಮಗೆ ದೂರ ಮಾಡುತ್ತಾನೆ. ಈ ಲೋಕದ ಅಲ್ಪ ಆಶೆಗಳಿಗೆ, ಅಲ್ಪವಾದಂತಹ ಚಿಂತನೆಗಳಿಗೆ ಬಿದ್ದು ನಾವು ದೇವರ ಆಶೀರ್ವಾದವನ್ನು ಕಳೆದುಕೊಂಡು ಅನೇಕ ಸಂದರ್ಭದಲ್ಲಿ ಇವತ್ತು ಸದಾ ನಾವು ಪೆಟ್ಟು ತಿನ್ನುತ್ತಾ ಇದ್ದೇವೆ. ಆದರೆ ದೇವನಾಮಕ್ಕೆ ಸ್ತೋತ್ರವಾಗಲಿ. ದೇವರ ವಚನದಲ್ಲಿ ನಾವು ನೋಡುತ್ತೇವೆ, ದೇವರ ಚಿತ್ತದ ಪ್ರಕಾರವಾಗಿ ಯಜಮಾನನ ಕಾರ್ಯಗಳನ್ನು ಯಾರು ಮಾಡೋದಿಲ್ಲವೋ ಅವರು ಆತನಿಂದ ಪೆಟ್ಟನ್ನು ತೆಗೆದುಕೊಳ್ಳುತ್ತಾರೆ ಎಂಬುದಾಗಿ ದೇವರ ವಚನದಲ್ಲಿ ನಾವು ನೋಡುತ್ತೇವೆ. ಇಲ್ಲಿ ಒಂದು ಘಟನೆಯನ್ನು ನಾನು ವಿವರಿಸೋದಕ್ಕೆ ಇಷ್ಟಪಡ್ತೇನೆ. ಮತ್ತಾಯನ ಬರೆದ ಸುವಾರ್ತೆ 17ನೇ ಅಧ್ಯಾಯದ 25ನೇ ವಚನದಿಂದ 27ನೇ ವಚನದ ತನಕ ಯೇಸು ಸ್ವಾಮಿ ಇದ್ದಂತಹ ಸಂದರ್ಭದಲ್ಲಿ ಯೇಸುವಿನ ಬಳಿನಲ್ಲಿ ಒಬ್ಬ ಸ್ತ್ರೀ ಬರ್ತಾಳೆ. ಅವಳ ಹೆಸರು ಬೈಬಲಲ್ಲಿ ಕಾನಾನ್ಯ ಸ್ತ್ರೀ ಎಂಬುದಾಗಿ. ಆ ಸ್ತ್ರೀ ಯೇಸುವಿನ ಪಾದದ ಬಳಿಯಲ್ಲಿ ಅಡ್ಡ ಬಿದ್ದು ಬಹಳ ದಿನಗಳಿಂದ ಅವಳ ಮಗಳು ದೆವ್ವ ಪೀಡಿತಳಾಗಿರ್ತಾಳೆ. ದೆವ್ವ ಪೀಡಿತ ಆಗಿರುವಂತ ಮಗಳ ವಿಷಯದಲ್ಲಿ ಎಲ್ಲೆಲ್ಲೋ ಓಡಾಡ್ತಾಳೆ. ಆದರೆ ಕೊನೆಗೆ ಅವಳು ತೀರ್ಮಾನ ಮಾಡಿದ್ಳು, ಯೇಸುವಿನ ಬಳಿಗೆ ಹೋಗೋಣ ಎಂಬುದಾಗಿ. ಆದರೆ ಯೇಸುವಿನ ಬಳಿನಲ್ಲಿ ಬಂದು ಅವಳು ಕೇಳ್ತಾ ಇರುವಂತ ಸಂಗತಿ ಏನೆಂದರೆ, ನನ್ನ ಮಗಳಿಗೆ ದೆವ್ವ ಹಿಡಿದಿದೆ ಸ್ವಾಮಿ, ಅವಳಿಗೆ ನೀನು ಗುಣಪಡಿಸಬೇಕೆಂಬುದಾಗಿ ಯೇಸುವಿನ ಬಳಿನಲ್ಲಿ ಕೇಳುವಾಗ ಶಿಷ್ಯರು ಏನು ಹೇಳ್ತಾರ ಅಂದ್ರೆ, ಅಮ್ಮ ಯಾಕೆ ನೀನು ಸ್ವಾಮಿಗೆ ತೊಂದರೆ ಕೊಡ್ತಾ ಇದ್ದಿ? ಶಿಷ್ಯರು ಹೇಳ್ತಾರೆ ಯೇಸುವಿನಿಗೆ, ಅಪ್ಪ ಅವಳನ್ನು ಕಳಿಸ್ಬಿಡು. ಯೇಸುವೆ, ಇಲ್ಲ ಅಂದ್ರೆ ಅವಳು ನಮಗೆ ಪೀಡಿಸ್ತಾನೆ ಇರ್ತಾಳೆ ಎಂಬುದಾಗಿ ಹೇಳುವಂತ ಸಂದರ್ಭದಲ್ಲಿ ಈ ತಾಯಿ ಸುಮ್ಮನೆ ಇರೋದಿಲ್ಲ. ತಿರುಗಿ 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 ಯೇಸಯ್ಯನ ಬಳಿನಲ್ಲಿ ಅವಳು ಕೂಗಿಕೊಳ್ಳುವಂಥ ಸಂದರ್ಭದಲ್ಲಿ ಯೇಸು ಸ್ವಾಮಿ ಆ ತಾಯಿಯನ್ನು ನೋಡಿ ಒಂದು ಮಾತನ್ನು ಹೇಳ್ತಾನೆ. ಏನೆಂದರೆ, ಮಕ್ಕಳು ತಿನ್ನುವಂಥ ರೊಟ್ಟಿಯನ್ನ ನಾನು ನಾಯಿಗೆ ಹಾಕೋದಿಲ್ಲ ಎಂಬುದಾಗಿ, ನಾಯಿ ಮರಿಗಳಿಗೆ ನಾನು ಹಾಕೋದಿಲ್ಲ ಎಂಬುದಾಗಿ. ದೇವನಾಮಕ್ಕೆ ಸ್ತೋತ್ರವಾಗಲಿ. ಆದರೆ ಆ ತಾಯಿ ಮತ್ತೆ ಬಿಡಿದು ಏನಂತಾಳಂದ್ರೆ, ಸ್ವಾಮಿ, ಒಬ್ಬ ಯಜಮಾನನು ಆತನ ಮೇಜಿನಿಂದ ಬಿದ್ದಂತ ರೊಟ್ಟಿ ತುಂಡನ್ನ ಯಾವ ರೀತಿಯಾಗಿ ನಾಯಿಗಳು ತಿನ್ನುತ್ತಾವೋ ಆ ನಾಯಿಗಳ ರೀತಿಯೇ ಅಂತ ತಿಳ್ಕೊಂಡು ನನ್ನ ಮಗಳನ್ನ ನೀನು ಗುಣಪಡಿಸಪ್ಪ ಎಂಬುದಾಗಿ ಒಂದು ವಿಶೇಷವಾದ ಮನವಿಯನ್ನು ಅಲ್ಲಿ ಮಾಡುವುದನ್ನು ನಾವು ನೋಡುತ್ತೇವೆ. ಗಮನಿಸಿ,
ಆ ಸ್ತ್ರೀಯನ್ನ ನೋಡಿ ಏಸಯ್ಯ ಹೇಳಿದ್ದಿ ಅಲ್ಲ. ಅಂದ್ರೆ ಆ ಶಿಷ್ಯರಲ್ಲಿರುವಂತ ಅಪನಂಬಿಕೆಯನ್ನು ಕುರಿತು ಆತನು ಹೇಳ್ತಾ ಇದ್ದಾನೆ. ಏನಂದ್ರೆ, ದೇವರಿಗೆ ಸ್ತೋತ್ರವಾಗಲಿ, ನನ್ನ ಮಕ್ಕಳು ತಿನ್ನುವಂತ ರೊಟ್ಟಿಯನ್ನು ನನ್ನ ನಾಯಿ ಮರಿಗಳಿಗೆ ಹಾಕೋದಿಲ್ಲ ಎಂಬುದಾಗಿ. ಆದರೆ ಈ ಸಹೋದರಿ ಹೇಳ್ತಾ ಇದ್ದಾಳೆ, ಅಪ್ಪ, ಮೇಜಿನಿಂದ ಬಿಟ್ಟಂತ ತುಂಡುಗಳಲ್ಲಿ ನನಗಾದ್ರೂ ಒಂದನ್ನು ಕೊಡು ಎಂಬುದಾಗಿ. ಪ್ರೀತಿಯುಳ್ಳ ದೇವರ ಮಕ್ಕಳೇ, ತನ್ನ ಶಿಷ್ಯರಿಗೆ ಅವಳು ಸ್ವಸ್ಥತೆ ಆಗುವುದು, ಅವರ ಮಗಳು ಸ್ವಸ್ಥತೆ ಆಗುವುದು ಇಷ್ಟ ಇರಲಿಲ್ಲ. ಆದರೆ ಏಸಯ್ಯನಿಗೆ ಇಷ್ಟ ಆಯಿತು. ಈ ಮಾತನ್ನ ಯಾವಾಗ ಆ ಸ್ತ್ರೀ, ಅಪ್ಪ, ಮೇಜಿನ ಬಿದ್ದಂತ ರೊಟ್ಟಿಯನ್ನ ತಿನ್ನುವಷ್ಟು ಯೋಗ್ಯತೆ ನಮಗಿಲ್ವಾ ಎಂಬುದಾಗಿ ಕೇಳುವಂತ ಸಂದರ್ಭದಲ್ಲಿ ಏಸಯ್ಯ ಒಂದು ಮಾತು ಹೇಳ್ತಾರೆ. ಏನಂದ್ರೆ, ಅಮ್ಮ, ಹೋಗು, ನಿನ್ನ ಮಗಳು ಸ್ವಸ್ಥವಾಗಿದ್ದಾಳೆ ಎಂಬುದಾಗಿ. ಹೌದು ಪ್ರೀತಿಯುಳ್ಳ ದೇವರ ಮಕ್ಕಳೇ, ಯಾವಾಗ ದೇವರ ಸನ್ನಿಧಾನದಲ್ಲಿ ದೇವನಾಕೆ ಸ್ತೋತ್ರವಾಗಲಿ ನಾವು ಭಯಭಕ್ತಿಯಿಂದ ಆತನಿಗೆ ಪ್ರಾರ್ಥನೆ ಮಾಡುತ್ತೇವೋ, ಆತನಿಗೆ ನಾವು ಕೊಂಡಾಟ ಮಾಡುತ್ತೇವೋ, ಅನೇಕ ಸಂದರ್ಭಗಳಲ್ಲಿ ಶೋಧನೆಗಳು, ಇಕ್ಕಟ್ಟುಗಳು ಆಗೋದಿಲ್ಲ ಎನ್ನುವಂಥ ಒಂದು ಪರಿಸ್ಥಿತಿಗಳ ಮಧ್ಯದಲ್ಲಿ ಭಯಭಕ್ತಿಯಿಂದ ಯಾವ ರೀತಿ ಆ ಕಾನಿನ ಸ್ತ್ರೀ ಆ ಯೇಸುವಿನ ಪಾದದ ಬಳಿನಲ್ಲಿ ಹೋಗಿ, ದೇವರೇ ಕರ್ತನೆಯ ಮೇಜಿನಿಂದ, ಯಜಮಾನನ ಮೇಜಿನಿಂದ ಬಿದ್ದಂತ ಆ ರೊಟ್ಟಿ ತುಂಡನ್ನಾದರೂ ನಮಗೆ ಕೊಡು ಎಂಬುದಾಗಿ ಕೇಳಿದ ರೀತಿಯಲ್ಲಿ ತಿರುಗಿ ತಿರುಗಿ ದೇವರ ಹತ್ರ ನಾವು ಪ್ರಾರ್ಥನೆ ಮಾಡುವಾಗ ದೇವರು ರೊಟ್ಟಿಯನ್ನು ಕೊಡುವಾತನಾಗಿದ್ದಾನೆ. ಹಲ್ಲೆಲೂಯಾ. ಆ ರೊಟ್ಟಿಯ ಹೆಸರೇನು ಗೊತ್ತಾ? ಸ್ವಸ್ಥತೆಯ ರೊಟ್ಟಿ. ಸ್ವಸ್ಥತೆಯ ರೊಟ್ಟಿಯನ್ನ ದೇವರು ಕೊಡುವಂತವನಾಗಿದ್ದಾನೆ. ಪ್ರೀತಿಯುಳ್ಳ ದೇವಚಂದ್ರೇ, ಆತನ ಚಿತ್ತದ ಅನುಸಾರವಾಗಿ ನಾವು ನಡೆಯುವಂತಹ ಸಂದರ್ಭದಲ್ಲಿ ಆತನು ಕೊಡುವಂತ ಒಂದು ಮೊದಲನೇ ಆಶೀರ್ವಾದ ಯಾವುದು ಎಂಬುದಾಗಿ ನೆನೆಸುವಾಗ ಅದು ಸ್ವಸ್ಥತೆಯ ರೊಟ್ಟಿ. ಆ ರೊಟ್ಟಿ ದೇವರು, ದೇವನಾಕೆ ಸ್ತೋತ್ರವಾಗಲಿ, ಆತನ ಮಕ್ಕಳಿಗೆ ಸ್ವಸ್ಥತೆ ಮಾಡುವುದಕ್ಕೋಸ್ಕರವಾಗಿ ಆ ರೊಟ್ಟಿಯನ್ನು ತನ್ನ ಮಕ್ಕಳಿಗೆ ಆತನು ಕೊಡುವಂಥವನಾಗಿದ್ದಾನೆ. ದೇವನಾಕೆ ಸ್ತೋತ್ರವಾಗಲಿ. ಮೊದಲನೇದು ಆತನು ಕೊಡುವಂಥ ಒಂದು ಆಶೀರ್ವಾದ ಯಾವುದು ಎಂಬುದಾಗಿ ನೋಡುವಾಗ ದೈವಿಕವಾದಂಥ ಸ್ವಸ್ಥತೆ. ದೈವಿಕವಾದಂಥ ಸ್ವಸ್ಥತೆ ಪದೇ ಪದೇ ನಮ್ಮ ಸಭೆಗಳಲ್ಲಿ ನಾವು ಉಚ್ಚರಿಸುತ್ತಲೇ ಇರ್ತೇವೆ. ಅದ್ಭುತಗಳು ನಡೀತದೆ, ಅದ್ಭುತಗಳು ಹೋಗ್ತಾ ಇರ್ತದೆ, ಆದರೆ ಅದ್ಭುತಗಳು ಸ್ಥಿರತೆ ಇರೋದಿಲ್ಲ. ಆದರೆ ಒಬ್ಬ ಮನುಷ್ಯನಿಗೆ ದೈವಿಕ ಸ್ವಸ್ಥತೆ ಬಹಳ ಇಂಪಾರ್ಟೆಂಟ್. ಆ ಸ್ವಸ್ಥತೆ ಯಾವಾಗ ಬರ್ತದೆ ಎಂಬುದಾಗಿ ನೋಡುವಂಥ ಸಂದರ್ಭದಲ್ಲಿ ಯಾವಾಗ ನಾವು ವಾಕ್ಯಗಳನ್ನು ಕೈಗೊಂಡು ನಡೀತೇವೋ ಆ ಸಂದರ್ಭದಲ್ಲಿ ದೇವರು ದೈವಿಕವಾದಂಥ ಸ್ವಸ್ಥತೆಯನ್ನು ಕೊಡುತ್ತಾನೆ. ಪ್ರೀತಿಯುಳ್ಳ ದೇವರ ಮಕ್ಕಳೇ, ಹೊರಗಡೆ ಇರುವಂಥ ಈ ಮೇಲ್ಗಡೆ ಕಾಣುವಂಥ ಚರ್ಮವಾಗಲಿ, ಬಣ್ಣವಾಗಲಿ, ಇದರ ಒಳಗಡೆ ಆಗುವಂಥ ಗಾಯಗಳಾಗಲಿ, ಅದರ ರೋಗಗಳಾಗಲಿ, ಯಾವುದೇ ವಿಧವಾದಂಥ ಕಾಯಿಲೆಗಳಾಗಲಿ, ಅದಕ್ಕೆ ಸ್ವಸ್ಥತೆಯಾಗುವುದಕ್ಕಿಂತ ದೇವನಾಕೆ ಸ್ತೋತ್ರವಾಗಲಿ, ನಮ್ಮ ಮನ ಸ್ವಸ್ಥತೆಯಾಗಬೇಕು, ನಮ್ಮ ಆತ್ಮ ಸ್ವಸ್ಥತೆಯಾಗಿರಬೇಕು, ನಮ್ಮ ಹೃದಯ ಸ್ವಸ್ಥವಾಗಬೇಕು. ಅದೇ ದೈವಿಕವಾದ ಸ್ವಸ್ಥತೆ. ಈ ಸ್ವಸ್ಥತೆಯನ್ನು ಯಾರು ಪಡೆದುಕೊಳ್ಳುತ್ತಾರೋ, ಯಾವ ವಿಧವಾದ ರೋಗಗಳು ಬಂದರೂ, ಯಾವ ಮಾನಸಿಕವಾದ ಯೋಚನೆಗಳು ಬಂದರೂ, ಯಾವುದೇ ವಿಧವಾದಂಥ ಅನಾರೋಗ್ಯ ತಡೆಗಳು ಬಂದರೂ ಸದಾ ಆ ದೈವಿಕ ಸ್ವಸ್ಥತೆ ಒಳಗಡೆ ಆಗಿರುವಂಥ ಸಂದರ್ಭದಲ್ಲಿ ಹೊರಗಡೆ ಇರುವುದನ್ನು ಆತನು ನೆನೆಸಿಕೊಳ್ಳುವುದಿಲ್ಲ. ಯಾಕೆಂದ್ರೆ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅಪೊಸ್ತಲ ಪೌಲನು ಸ್ಪಷ್ಟಪಡಿಸುತ್ತಾನೆ. ದೇವರ ವಚನದಲ್ಲಿ ನಾವು ನೋಡುತ್ತೇವೆ. ಪ್ರೀತಿಯ ದೇವರ ಮಕ್ಕಳೇ, ಆತನು ಮೊದಲನೇದಾಗಿ ದೈವಿಕ ಸ್ವಸ್ಥತೆಯನ್ನು ಕೊಟ್ಟು, ಎರಡನೇದಾಗಿ ಆತನ ಚಿತ್ತದ ಅನುಸಾರವಾಗಿ ಆತನ ಸಮಕ್ಷಮದಲ್ಲಿ ಆತನಿಗೆ ಗೌರವವನ್ನು ಸಲ್ಲಿಸಿ, ಆತನಿಗೆ ಭಯಭಕ್ತಿ ಉಳ್ಳವರಾಗಿದ್ದುಕೊಂಡು ಆತನ ಕೈಯನ್ನೇ ದೃಷ್ಟಿಸುತ್ತಾ ಇರುವಂತ ಜನರಿಗೆ ಅದ್ಭುತ ಅತಿಶಯವಾದ ಸೂಚಕಗಳನ್ನು ನಡೆಸ್ತಾನೆ ಎಂಬುದಾಗಿ ರೋಮಾಪುರದವರ ಬರೆದ ಪತ್ರಿಕೆ 15ನೇ ಅಧ್ಯಾಯದ 18ನೇ ವಚನದಲ್ಲಿ ನಾವು ನೋಡುತ್ತೇವೆ. ದೇವರ ವಚನ ಹೀಗೆ ಹೇಳ್ತದೆ. ಪ್ರೀತಿಯುಳ್ಳ ದೇವರ ಮಕ್ಕಳೇ, ಕ್ರಿಸ್ತನು ಅನ್ಯ ಜನಗಳಿಗೆ ಆದಾಯ ಮಾಡಿಕೊಳ್ಳುವುದಕ್ಕಾಗಿ ತನ್ನ ಕೈಯಿಂದಲೂ ಮಾತಿನಿಂದಲೂ ಅದ್ಭುತ ಸೂಚಕ ಸ್ವಸ್ಥತೆ ಕಾರ್ಯಗಳನ್ನು ಮಾಡಿದನು ಎಂಬುದಾಗಿ, ಯೇಸುವಿನ ಮೂಲಕವಾಗಿ ಆತನ ಸಮಕ್ಷಮದಲ್ಲಿ ನೀನೇ ನನ್ನ ಯಜಮಾನನು, ನಾನು ನಿನ್ನ ಆಳು, ನಾನು ನಿನ್ನ ದಾಸ, ನಾನು ನಿನ್ನ ದಾಸಿ ಎಂಬುದಾಗಿ ಯಾರು ತಮ್ಮನ್ನು ತಾವು ಸಮರ್ಪಣೆ ಮಾಡಿಕೊಳ್ತಾರೋ
ದೇವರ ಸನ್ನಿಧಾನದಲ್ಲಿ ಸ್ವಸ್ಥತೆ ಎಂಬ ರೊಟ್ಟಿಯನ್ನ ಮೊದಲು ಕೊಟ್ಟು, ಎರಡನೇದಾಗಿ ಅದ್ಭುತ ಮತ್ತು ಸೂಚಕ ಕಾರ್ಯಗಳನ್ನು ಆತನು ನಮ್ಮ ಮಧ್ಯದಲ್ಲಿ ನಡೆಸುವಂತ ಯಜಮಾನನಾಗಿರುವುದಕ್ಕಾಗಿ ಆತನಿಗೆ ನಾನು ಸ್ತೋತ್ರ ಸಲ್ಲಿಸುತ್ತೇನೆ. ನಮ್ಮ ಯಜಮಾನ ಅಷ್ಟು ಒಳ್ಳೆಯ ಪ್ರೀತಿಪೂರ್ವಕವಾದಂಥ ಯಜಮಾನನಾಗಿರುವುದರಿಂದ ಇಬ್ರಿಯ ಗ್ರಂಥಕರ್ತನು ಹೀಗೆ ಹೇಳುತ್ತಾನೆ, 11ನೇ ಅಧ್ಯಾಯದ 35ನೇ ವಚನದಲ್ಲಿ ನಾವು ನೋಡುವಂಥ ಸಂದರ್ಭದಲ್ಲಿ ಅನೇಕ ಸಹೋದರಿಯರ ಬಗ್ಗೆ ದೈವ ವಚನ ಅಲ್ಲಿ ಸ್ಪಷ್ಟಪಡಿಸ್ತದೆ. ಇಬ್ರಿಯ 11ನೇ ಅಧ್ಯಾಯದ 35ನೇ ವಚನವನ್ನು ನೋಡುವಂಥ ಸಂದರ್ಭದಲ್ಲಿ ಪ್ರೀತಿಯುಳ್ಳ ದೇವರ ಮಕ್ಕಳೇ, ಸ್ತ್ರೀಯರು ಸತ್ತು ಹೋಗಿದ್ದ ತಮ್ಮವರನ್ನು ಪುನರುತ್ಥಾನದಿಂದ ತಿರುಗಿ ಹೊಂದಿದರು. ಕೆಲವರು ತಾವು ಯಾತನೆ ಎಂಬ ಯಂತ್ರಕ್ಕೆ ಕಟ್ಟಲ್ಪಟ್ಟಾಗ ಶ್ರೇಷ್ಠ ಪುನರುತ್ಥಾನವನ್ನ ಹೊಂದುವುದಕ್ಕೋಸ್ಕರ ಬಿಡುಗಡೆ ಬೇಡವೆಂದು ಹೇಳಿ ಮುರಿಸಿಕೊಂಡು ಸತ್ತರು. ಬೇರೆ ಕೆಲವರು ಅಪಹಾಸ್ಯಕ್ಕೆ, ಕೊರಡೆಯ ಪೆಟ್ಟು, ಬೇಡಿ, ಸೆರೆಮನೆ ಇವುಗಳನ್ನು ಅನುಭವಿಸಿದರು ಎಂಬುದಾಗಿ ದೇವನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ವಚನ ಹೀಗೆ ಹೇಳುತ್ತದೆ, ಯೇಸು ಕ್ರಿಸ್ತನಿಗೋಸ್ಕರವಾಗಿ, ಆತನ ಮೇಲೆ ಭಯಭಕ್ತಿ ಇಡುವುದಕ್ಕೋಸ್ಕರವಾಗಿ, ಆತನೇ ನನ್ನ ಯಜಮಾನನು, ಆತನನ್ನು ಬಿಟ್ಟು ನಾವು ಬೇರೆ ಯಾವುದನ್ನು ಸೇವಿಸುವುದಿಲ್ಲ ಎಂಬುದಾಗಿ ಅನೇಕ ಸ್ತ್ರೀಯರು, ಅನೇಕ ಪುರುಷರು, ಆತನ ದಾಸದಾಸಿಯರು ಮರಣಕ್ಕೆ ತಮ್ಮನ್ನು ತಾವು ಒಪ್ಪಿಸುವಂತಹ ಪರಿಸ್ಥಿತಿ ಬಂದರೂ ಸದಾ ಆ ಯಜಮಾನನ ಮಹಿಮೆಗೆ ಕುಂದು ತೆರದೆ, ಧಕ್ಕೆ ತೆರದೆ ತಮ್ಮನ್ನೇ ತಾವು ಬಲಿಯಾಗುವುದಕ್ಕೋಸ್ಕರವಾಗಿ ಸಿದ್ಧರಾದರು ಎಂಬುದಾಗಿ ನಾವು ನೋಡುತ್ತೇವೆ. ಆತ್ಮೀಯ ದೇವಚಂದ್ರೇ, ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡ್ರು ತನ್ನ ಪ್ರಾಣ ನಷ್ಟಪಟ್ಟರೆ ಆತನು ಏನು ಈಡು ಕೊಡುತ್ತಾನೆ ಎಂಬುದಾಗಿ ಯೆಶಾಯ ಹೇಳುತ್ತಾರೆ. ಅದರ ಅರ್ಥ ಏನೆಂಬುದಾಗಿ ನಾವು ನೆನೆಸುವಂಥ ಸಂದರ್ಭದಲ್ಲಿ, ನಾವು ಬದುಕುವುದಾದರೆ ನಮ್ಮ ಯಜಮಾನನಿಗಾಗಿ ಬದುಕಬೇಕು. ನಾವು ಗೌರವಿಸುವುದಾದರೆ ನಮ್ಮ ಯಜಮಾನನಿಗೆ ನಾವು ಗೌರವಿಸಬೇಕು. ಆತನೇ ನಮಗೆ ಎಲ್ಲವೂ ಎಂಬುದಾಗಿ ಆ ಯಜಮಾನನಿಗೆ ನಾವು ವಿಧೇಯರಾಗುವಾಗ ಖಂಡಿತವಾಗಿಯೂ ಆತನು ಸ್ವಸ್ಥತೆ ಎನ್ನುವಂಥ ರೊಟ್ಟಿಯನ್ನು ಕೊಟ್ಟು ಅನೇಕ ಅದ್ಭುತ ಸೂಚಕ ಕಾರ್ಯಗಳನ್ನು ನಮ್ಮ ಮಧ್ಯದಲ್ಲಿ ಆತನು ನಡೆಸುತ್ತಾನೆ. ನಾವು ಬೈಬಲಲ್ಲಿ ನೋಡುತ್ತೇವೆ, 3 ಸ್ನೇಹಿತರಿದ್ದರಂತೆ. ಆ 3 ಸ್ನೇಹಿತರು ಲೂಕನು ಬರೆದ ಸುವಾರ್ತೆಯಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, 3 ಜನ ಸ್ನೇಹಿತರಲ್ಲಿ ಒಬ್ಬ ಸ್ನೇಹಿತನು ಬಂದು ಇನ್ನೊಬ್ಬ ಸ್ನೇಹಿತನಿಗೆ ಕೇಳ್ತಾನೆ, ಇಗೋ ನನ್ನ ಮನೆಯಲ್ಲಿ ಒಬ್ಬ ಸ್ನೇಹಿತನು ಬಂದಿದ್ದಾನೆ, ಅವನ ಮಕ್ಕಳು ಉಪವಾಸದಲ್ಲಿದ್ದಾರೆ, ನಿನ್ನ ಮನೆಯಲ್ಲಿ ರೊಟ್ಟಿ ಇದ್ರೆ ನನಗೆ ಕೊಡು, ಅವರ ಹಸಿವನ್ನು ನಾನು ನಿಗಿಸಬೇಕೆಂಬುದಾಗಿ ಒಬ್ಬ ಸ್ನೇಹಿತನ ಹತ್ರ ಕೇಳ್ತಾನೆ. ಆಗ ಅವನು ರೊಟ್ಟಿ ತೆಗೆದುಕೊಂಡು ಇನ್ನೊಬ್ಬ ಸ್ನೇಹಿತನನ್ನು ಕೊಡ್ತಾನೆ. ಆತನು ತೆಗೆದುಕೊಂಡು ಹೋಗಿ ಇನ್ನೊಬ್ಬ ಜೊತೆ ಸೇವಕನ ಆತನ ಮಕ್ಕಳಿಗೆ ಕೊಡ್ತಾರೆ. ಇದರ ಅರ್ಥವನ್ನು ನಾನು ನಿಮಗೆ ಹೇಳ್ತಾನೆ ಪ್ರೀತಿಯುಳ್ಳ ದೇವರ ಮಕ್ಕಳೇ, ಯೇಸು ಕ್ರಿಸ್ತನು ಒಳ್ಳೆಯ ಸ್ನೇಹಿತನಾಗಿದ್ದಾನೆ. ಈ 3 ಸ್ನೇಹಿತರನ್ನು ನೋಡುವಂತ ಸಂದರ್ಭದಲ್ಲಿ ಮೊದಲನೇ ಸ್ನೇಹಿತ ತಂದೆಯಾದ ದೇವರು, ಎರಡನೇ ಸ್ನೇಹಿತ ಯೇಸು ಕ್ರಿಸ್ತನು, ಮೂರನೇ ಸ್ನೇಹಿತ ಯಾರು ಗೊತ್ತಾ? ಆತನ ಸೇವಕರು. ಆ ತಂದೆಯಿಂದ ಯೇಸಯ್ಯ ರೊಟ್ಟಿಯನ್ನು ತೆಗೆದುಕೊಂಡು ಸೇವಕರಿಗೆ ಕೊಡ್ತಾನೆ. ಆ ಸೇವಕರು ಆತನ ವಿಶ್ವಾಸಿ ಮಕ್ಕಳಾಗಿರುವಂತ ಎಲ್ಲರಿಗೂ ಸದಾ ಸೇವಕರು ರೊಟ್ಟಿಯನ್ನು ಹಂಚುತ್ತಾರೆ. ಹೌದು ಪ್ರೀತಿಯ ದೇವರ ಮಕ್ಕಳೇ, ಅದಕ್ಕಾಗಿ ನಾವೆಲ್ಲರೂ ಸದಾ ಒಂದು ದೈವಿಕವಾದ ಸ್ವಸ್ಥತೆಯ ಅನುಭವದಲ್ಲಿ ನಾವು ಹೋಗುವಾಗ ಮಾತ್ರ ನಮ್ಮ ಮನಕಣ್ಣುಗಳು ತೆರೆಯಲ್ಪಡ್ತದೆ. ಆವಾಗ ಮಾತ್ರ ಆ ರೊಟ್ಟಿಯನ್ನು ತೆಗೆದುಕೊಂಡು ಆ ರೊಟ್ಟಿ ನಮಗೆ ಸ್ವಸ್ಥತೆ ಸೂಚಕ ಅದ್ಭುತವಾದಂಥ ಕಾರ್ಯಗಳನ್ನು ನಡೆಸುತ್ತದೆ. ಆ ರೊಟ್ಟಿ ಬೇರೆ ಯಾವುದೂ ಅಲ್ಲ, ಈ ದೇವರ ವಾಕ್ಯ. ಈ ದೇವರ ವಾಕ್ಯ, ಈ ಬೈಬಲ್, ಅದು ಒರಿಜಿನಲ್ ಆಗಿರುವಂಥ ಪರಲೋಕದ ರೊಟ್ಟಿಯಾಗಿದೆ ಎಂಬುದಾಗಿ ದೇವರ ಸನ್ನಿಧಾನದಲ್ಲಿ ಯೇಸು ಸ್ವಾಮಿ ಹೇಳುವುದನ್ನು ನಾವು ನೋಡುತ್ತೇವೆ. ಹಾಗಾಗಿ ದೇವರ ಸಮಕ್ಷಮದಲ್ಲಿ ನಾವು ನೋಡುವಂಥ ಸಂದರ್ಭದಲ್ಲಿ ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯದ 19ನೇ ವಚನದಲ್ಲಿ ನಾವು ನೋಡುವಂಥ ಸಂದರ್ಭದಲ್ಲಿ
ಒಂದು ಸಾಮ್ಯವನ್ನ ಸ್ವಾಮಿ ಇಲ್ಲಿ ಹೇಳುವುದನ್ನು ನಾವು ನೋಡುತ್ತೇವೆ. ದೇವರು ಯಜಮಾನನಾಗಿದ್ದಾನೆ. 25ನೇ ಅಧ್ಯಾಯದ 19ನೇ ವಚನ ನಾನು ಓದ್ತೇನೆ, ಕೇಳಿ. 25ನೇ ಅಧ್ಯಾಯದ 19ನೇ ವಚನ. ಬಹು ಕಾಲದ ಮೇಲೆ ಆ ಆಳುಗಳು ದಣಿಯು ಬಂದು ಅವರಿಂದ ಲೆಕ್ಕ ತೆಗೆದುಕೊಳ್ಳಲು 5 ತಲಾಂತು ಹೊಂದಿದಂತ ಅವನು ಮುಂದೆ ಬಂದು ಇನ್ನೂ 5 ತಲಾಂತು ತಂದು, ಸ್ವಾಮಿ, ನೀನು 5 ತಲಾಂತನ ನನಗೆ ಕೊಟ್ಟಿದೆಯಲ್ಲ, ಇಗೋ ಇನ್ನು 5 ತಲಾಂತನ ಸಂಪಾದಿಸಿದ್ದೇನೆ ಅಂದನು. ಅವನು ದಣಿಯು ಬಲಾ ನಂಬಿಗಸ್ತನ ಆಳು ಎಂಬುದಾಗಿ ಹೇಳಿ, ಸ್ವಲ್ಪವಾದದರಲ್ಲಿ ನೀನು ನಂಬಿಕೆ ಇಟ್ಟಿದ್ದರಿಂದ ಇನ್ನೂ ಉನ್ನತವಾದಂಥ ಸ್ಥಾನದಲ್ಲಿ ನಾನು ನಿನ್ನನ್ನು ಇಡುತ್ತೇನೆ ಎಂಬುದಾಗಿ ಆತನು ಹೇಳಿದನು. ಯಾವಾಗ ನಾವು ಗೌರವಿಸಿ ಆತನಲ್ಲಿ ಭಯಭಕ್ತಿ ಉಳ್ಳವರಾಗಿ ಆತನ ಸಮಕ್ಷಮದಲ್ಲಿ ನಾವು ಆತನಿಗೆ ಘನವನ್ನು ಸಲ್ಲಿಸಿ ಆತನ ನಾಮವನ್ನು ನಾವು ಉನ್ನತಕ್ಕೆ ಏರಿಸುವಾಗ ಮೊದಲನೇ ಆಶೀರ್ವಾದ ಏನೆಂದರೆ, ಆತನು ಸ್ವಸ್ಥತೆ ಎನ್ನುವಂಥ ರೊಟ್ಟಿಯನ್ನು ಕೊಟ್ಟು ದೇವರು ನಮಗೆ ಗುಣಪಡಿಸುತ್ತಾನೆ. ಎರಡನೇ ಆಶೀರ್ವಾದ, ಅದ್ಭುತವಾದ ಸೂಚಕ ಕಾರ್ಯಗಳು ನಮ್ಮ ಮಧ್ಯದಲ್ಲಿ ನಡೆಸುತ್ತಾನೆ. ಅಷ್ಟು ಮಾತ್ರವಲ್ಲ, ಈ ವಚನವನ್ನು ನೋಡುವಂಥ ಸಂದರ್ಭದಲ್ಲಿ ಒಬ್ಬ ದಣಿ ಅಂದರೆ ಯಜಮಾನನು ಬಹುಕಾಲವಾದ ನಂತರ ಬರ್ತಾನೆ ಎಂಬುದಾಗಿ ಹೇಳಿ ನೆನೆಸಿ, ಆಳಿನ ಕೈನಲ್ಲಿ ಆ ದಣಿ ಹೋಗುವಾಗ ಒಬ್ಬನಿಗೆ 5, ಇನ್ನೊಬ್ಬನಿಗೆ 2, ಇನ್ನೊಬ್ಬನಿಗೆ 1 ತಲಾಂತುಗಳನ್ನು ಕೊಟ್ಟು ಹೋದನು. ಈ ಸಂದರ್ಭದಲ್ಲಿ ಆ ಆಳುಗಳು ಆ ದಣಿ ಬಂದಂಥ ಸಂದರ್ಭದಲ್ಲಿ ದೇವರ ಸಮಕ್ಷಮದಲ್ಲಿ ಅವರು ಲೆಕ್ಕವನ್ನು ಒಪ್ಪಿಸುವುದಕ್ಕಾಗಿ ಇಲ್ಲಿ ಬರುವುದನ್ನು ಈ ವಚನಗಳಲ್ಲಿ ನಾವು ನೋಡುತ್ತೇವೆ. ಮತ್ತಾಯ 25ನೇ ಅಧ್ಯಾಯ 19ನ ಕೆಲವೇ ವಚನಗಳನ್ನು ನೋಡುವಾಗ ಅದರ ಬಗ್ಗೆ ಇಲ್ಲಿ ಪ್ರಸ್ತಾಪನೆ ದೇವರು ಮಾಡಿರುವುದನ್ನು ನಾವು ನೋಡುತ್ತೇವೆ. ಈಗ ನಾನು ನೀನು ತಿಳಿದುಕೊಳ್ಳಬೇಕಾದಂಥ ಒಂದು ಸಂಗತಿ ಏನು ಗೊತ್ತಾ? ನಮ್ಮ ಯಜಮಾನ ಹೋಗಿದ್ದಾನೆ, ಅತಿ ಬೇಗನೆ ಆತನು ಬರ್ತಾನೆ, ನಮಗೂ ಸದಾ ಲೆಕ್ಕ ಕೇಳ್ತಾನೆ ಎನ್ನುವಂಥ ಭಯ ನಮಗೆ ಬೇಕು. ಹಲ್ಲೆಲೂಯಾ. ನಮ್ಮ ಯಜಮಾನ ಯಾರು? ಯೇಸು ಸ್ವಾಮಿ. ಆ ಯೇಸು ಸ್ವಾಮಿ ಈಗ ಪರಲೋಕಕ್ಕೆ ಹೋಗಿದ್ದಾನೆ, ಮತ್ತೆ ತಿರುಗಿ ಬರ್ತಾನೆ. ಆ ತಿರುಗಿ ಬರುವಂತ ಸಂದರ್ಭದಲ್ಲಿ ನಮಗೆ ಲೆಕ್ಕ ಕೇಳುತ್ತಾನೆ. ದೇವನಾಮಕ್ಕೆ ಸ್ತೋತ್ರವಾಗಲಿ. ಒಬ್ಬ ಮನುಷ್ಯನಿಗೆ 5 ಕೊಟ್ಟನು, ಆತನು 5ಕ್ಕೆ 5 ಬದಲಾಗಿ 5 ಕೊಟ್ಟಾಗ ದೇವರು ಹೇಳ್ತಾನೆ, ಬಲ ನಂಬಿಗಸ್ತನಾದ ಆಳ ಎಂಬುದಾಗಿ. 2 ತಲಾಂತುಗಳನ್ನು ಕೊಟ್ಟಂತ ಆ ಮನುಷ್ಯನು ಬಂದು ತಿರುಗಿ ದೇವರ ಕೈಯಲ್ಲಿ ಕೊಟ್ಟು ಆತನು ಹೇಳ್ತಾನೆ ಏನಂದ್ರೆ, ನೀನು 2 ಕೊಟ್ಟಿದ್ದು, ನಾನು 4 ಮಾಡಿದ್ದೇನೆ ಎಂಬುದಾಗಿ ಹೇಳಿ ಮತ್ತೆ 2 ಕೊಡುವಾಗ, ನೀನು ಬಲ ನಂಬಿಗಸ್ತನಾದ ಆಳು, ಇನ್ನೂ ಉನ್ನತವಾದ ಹುದ್ದೆಯನ್ನು ಕೊಡು ಎಂಬುದಾಗಿ. 3ನೇದಾಗಿ ನೋಡುವಾಗ ಆ ಆಳು ತನಗೆ ಕೊಡಲ್ಪಟ್ಟಂತ 1 ಮಣ್ಣಿನಲ್ಲಿ ಹೂತು ಇಟ್ಟನಂತೆ. ಅವನು ಬಂದು ಹೇಳ್ತಾ ಇದ್ದಾನೆ, ನೀನು ಯಾವಾಗ ನನಗೆ ಲೆಕ್ಕ ಕೇಳ್ತೀಯೋ ಎಂಬುದಾಗಿ ನೆನೆಸಿ ನಾನು ಆ ತಲಾಂತನ್ನ ಉಪಯೋಗ ಮಾಡದೆ ನಾನು ಮಣ್ಣಿನಲ್ಲಿ ಹೂತಿಟ್ಟಿದ್ದೆ, ತಗೋ ನಿನ್ನ 1 ಎಂಬುದಾಗಿ. ಆವಾಗ ದೇವರು ಹೇಳ್ತಾರೆ, ನೀನು ಯಾರ ಹತ್ರನಾದ್ರೂ ನೀನು ಬಿಡಬೇಕಾಗಿತ್ತು ಬಡ್ಡಿಗಾಗಿ. ಒಂದು ವೇಳೆ ಅವನು ಕೊಳ್ಳಿದ್ರೆ ಅವನಿಂದ ನಾನು ಉಸಿಲಿ ಮಾಡ್ತಿದ್ದೆ, ಆದರೆ ನೀನು ನನ್ನ ನಂಬಿಕೆಗೆ ದ್ರೋಹ ಮಾಡಿದೆ ಎಂಬುದಾಗಿ ಹೇಳಿ ಅವನ ಕೈಕಾಲನ್ನು ಕಟ್ಟಿ ಕತ್ತಲೆ ಕೋಣೆಯಲ್ಲಿ ಹಾಕ್ರಿ ಎಂಬುದಾಗಿ. ಪ್ರೀತಿಯ ದೇವರ ಮಕ್ಕಳೇ, ದೇವರ ಸನ್ನಿಧಾನದಲ್ಲಿ ಯಾವಾಗ ನಾವು ದೇವರ ಸಮ್ಮುಖವನ್ನು ಹುಡುಕಿ ದೇವರಿಗೆ ನಾವು ಆತನ ಕೈಗಳನ್ನು ದೃಷ್ಟಿಸಿ, ದೇವರೇ ನನಗೆ ಆಶೀರ್ವಾದ ಮಾಡು ಎಂಬುದಾಗಿ ಹೇಳಿ ದೇವರ ಪಾದದಲ್ಲಿ ಆ ಕಾಲಿನ ಸ್ತ್ರೀ ಬಿದ್ದಂತಹ ಸಂದರ್ಭದಲ್ಲಿ ತನ್ನ ಮಗಳನ್ನು ಗುಣಪಡಿಸಿ ಸ್ವಸ್ಥತಾ ರೊಟ್ಟಿಯನ್ನು ಕೊಟ್ಟಂತ ದೇವಾದಿ ದೇವನು, ಅದ್ಭುತ ಸೂಚಕ ಕಾರ್ಯಗಳನ್ನು ಮಾಡುವಂತ ದೇವನು, ಆತನು ಪ್ರೀತಿ ಸ್ವರೂಪಿಯೇ ಹೌದು. ಆದರೆ ದೇವರ ಸಮಕ್ಷಮದಲ್ಲಿ ಈಗ ನಾನು ನಿಮಗೆ ಹೇಳುವಂತ ಒಂದು ಸಂಗತಿಯನ್ನು ಗೊತ್ತಾ? ದೇವರು ನಮಗೆ ಏನೆಲ್ಲ ಕೊಟ್ಟಿದ್ದಾನೋ ಅದಕ್ಕೆ ದೇವರು ಲೆಕ್ಕವನ್ನು ಕೇಳುತ್ತಾನೆ. ದೇವರು ನಮಗೆ ಕೊಡಲ್ಪಟ್ಟಂತ ತಲಾಂತಗಳಿಗೆ ದೇವರ ಸನ್ನಿಧಾನದಲ್ಲಿ ತಿರುಗಿ ನಾವು ಲೆಕ್ಕವನ್ನು ಹೇಳಬೇಕಾಗ್ತದೆ.
ದೇವರು ನಮಗೆ ಒಳ್ಳೆ ಮನೆಗಳನ್ನು ಕೊಟ್ಟಿದ್ದಾನೆ, ಒಳ್ಳೆ ಮಕ್ಕಳನ್ನು ಕೊಟ್ಟಿದ್ದಾನೆ, ಒಳ್ಳೆ ಕುಟುಂಬಗಳನ್ನು ಕೊಟ್ಟಿದ್ದಾನೆ, ಆಸ್ತಿ ಪಾಸ್ತಿಗಳನ್ನು ಕೊಟ್ಟಿದ್ದಾನೆ, ಹಣವನ್ನು ಕೊಟ್ಟಿದ್ದಾನೆ, ಬ್ಯಾಂಕ್ ಬ್ಯಾಲೆನ್ಸ್ ಅನ್ನು ಕೊಟ್ಟಿದ್ದಾನೆ. ಅನೇಕ ವಿಧವಾದಂಥ ಆಶೀರ್ವಾದಗಳಿಂದ ಇವತ್ತು ನಮ್ಮನ್ನು ತುಂಬಿರುವಂತಹ ಸಂದರ್ಭದಲ್ಲಿ ಆತನು ಹೋಗಿದ್ದಾನೆ. ನಮ್ಮ ಯಜಮಾನ ತಿರುಗಿ ಬರುವಂತ ಸಂದರ್ಭದಲ್ಲಿ ನಾನು ಇಷ್ಟೆಲ್ಲ ಕೊಟ್ಟನಲ್ಲ, ನಿನ್ನ ಸ್ವಾರ್ಥಕ್ಕಾಗಿ ನೀನು ಇದನ್ನು ಉಪಯೋಗ ಮಾಡ್ತಾ ಇದೀಯಾ, ನಿನ್ನ ವೈಯಕ್ತಿಕವಾದ ಜೀವನಕ್ಕಾಗಿ ಇದನ್ನು ಉಪಯೋಗ ಮಾಡ್ತಾ ಇದೀಯಾ, ನನ್ನ ಸೇವೆಗೋಸ್ಕರವಾಗಿ, ನನ್ನ ವೈಯಕ್ತಿಕವಾಗಿ ನನ್ನ ಪ್ರೀತಿಯನ್ನು ಸಾರುವುದಕ್ಕಾಗಿ ನಿನಗೆ ಕೊಡಲ್ಪಟ್ಟಂತ ಆ ವರಗಳು, ನಿನಗೆ ಕೊಡಲ್ಪಟ್ಟಂತ ಆ ಅಭಿಷೇಕ, ನಿನಗೆ ಕೊಡಲ್ಪಟ್ಟಂತ ಆ ತಲಾಂತುಗಳು, ತಿರುಗಿ ನೀನು ಅದನ್ನ ಬದಲಾಗಿ ನೀನು ಅದನ್ನು ಹೆಚ್ಚು ಮಾಡಬೇಕಾಗಿತ್ತು ಎಂಬುದಾಗಿ ಒಂದು ಕಡೆ ಆತನು ನಮಗೆ ಸ್ವಸ್ಥತೆ ಸೂಚಕ ಕಾರ್ಯಗಳನ್ನು ಮಾಡುತ್ತಾ ನಮ್ಮನ್ನು ಆಶೀರ್ವಾದ ಮಾಡುತ್ತಾ ಮೇಲಕ್ಕೆ ಎತ್ತುತ್ತಾ ಇರುವಂತಹ ಸಂದರ್ಭದಲ್ಲಿ ಸದಾ ನಾವು ಇವತ್ತು ಮನಗಾಣಬೇಕಾದಂತಹ ಒಂದು ಸಂಗತಿ ಈ ಸಾಮ್ಯದಿಂದ ಏನೆಂಬುದಾಗಿ ಗಮನಿಸುವಾಗ ದೇವರ ಮಕ್ಕಳೇ, ನಮಗೆ ಏನು ಕೊಟ್ಟಿರ್ತಾನೋ ಅದಕ್ಕೆ ಪ್ರತಿಯೊಂದಕ್ಕೂ ಸದಾ ಆತನು ತಿರುಗಿ ಲೆಕ್ಕ ಕೇಳ್ತಾನೆ. ಅದಕ್ಕಾಗಿ ಎಚ್ಚರವಾಗಿರ್ರಿ. ಆತನು ಬರುವಂತ ದಿನ ಸಮೀಪವಾಗಿರುವುದರಿಂದ ದೇವರ ಮಕ್ಕಳಾಗಿರುವಂತ ನಾವು ದೇವರಿಗೆ ಸ್ತೋತ್ರವಾಗಲಿ, ನಾವು ಬಹಳ ಒಂದು ಎಚ್ಚರಿಕೆಯಾಗಿರಬೇಕು. ನಮ್ಮ ಮನೆಯಲ್ಲಿ ಹಣ ಇಟ್ಟಿದ್ರೆ ತಿರುಗಿ ನಾವು ಲೆಕ್ಕ ಮಾಡ್ತೀವಿ. ದೇವರು ನಮಗೆ ಇಷ್ಟೊಂದು ಆಶೀರ್ವಾದ ಕೊಟ್ಟಿದ್ದಾನೆ, ವರಗಳನ್ನು ಕೊಟ್ಟಿದ್ದಾನೆ, ಅಭಿಷೇಕವನ್ನು ಮಾಡಿದ್ದಾನೆ, ಅನೇಕರಿಗೆ ಬೆಳಕಾಗಿರಬೇಕೆಂಬುದಾಗಿ ಆತನು ನಮಗೆ ಅನೇಕ ವಿಧವಾದಂಥ ಆದರಣೆ ಆಶೀರ್ವಾದಗಳನ್ನು ಆತನು ಕೊಟ್ಟಿದ್ದಾನೆ. ಆತನು ತಿರುಗಿ ಬಂದು ನಮಗೆ ಲೆಕ್ಕ ಕೇಳ್ತಾನೆ. ನೀನು ಎಷ್ಟು ಆರಾಧನೆ ಮಾಡಿದೆ, ಎಷ್ಟು ಸೇವೆ ಮಾಡಿದೆ, ಎಷ್ಟು ವಾಕ್ಯಗಳನ್ನು ಸಾರದೆ, ಯಾವ ರೀತಿಯಲ್ಲಿ ನನ್ನ ಸೇವೆಯಲ್ಲಿ ನಿನ್ನನ್ನು ನೀನು ಉಪಯೋಗ ಮಾಡಿಕೊಂಡೆ, ಎಷ್ಟು ಮಟ್ಟಿಗೆ ನೀನು ಪ್ರಾರ್ಥನೆ ಮಾಡಿದೆ, ಎಷ್ಟು ಬೈಬಲನ್ನು ಓದಿದೆ, ಯಾವ ಕಾರ್ಯಗಳನ್ನು ನನಗೆ ಮಾಡಿದೆ ಎಂಬುದಾಗಿ ದೇವರು ಲೆಕ್ಕವನ್ನು ಕೇಳುವಂಥವನಾಗಿದ್ದಾನೆ. ಪ್ರೀತಿಯುಳ್ಳ ದೇವರ ಮಕ್ಕಳೇ, 5 ಕೊಟ್ಟವನು 10 ಮಾಡಿದಾಗ, 2 ಕೊಟ್ಟವನು 4 ಮಾಡಿದಾಗ ಬಲ ನಂಬಿಗಸ್ತನಾದ ಆಳು ಎಂಬುದಾಗಿ ಹೇಳಿ ಬೆನ್ನು ತಟ್ಟುವ ರೀತಿನಲ್ಲಿ ದೇವರ ಮಕ್ಕಳೇ ಇವತ್ತು ಎಚ್ಚರವಾಗೋಣ. ಈ ಸಂದರ್ಭದಲ್ಲಿ ದೇವರು ಎಷ್ಟು ಪ್ರೀತಿ ಸ್ವರೂಪನಾಗಿದ್ದಾನೋ, ಎಷ್ಟು ಅದ್ಭುತ ಅತಿಶಯಗಳನ್ನು ಮಾಡುತ್ತಾನೋ ಅಷ್ಟರ ಮಟ್ಟಿಗೆ ನಮ್ಮ ಜೀವಿತದಲ್ಲಿ ಲೆಕ್ಕವನ್ನು ಸದಾ ಆತನು ಕೇಳುವಂಥವನಾಗಿದ್ದಾನೆ. ದೇವರ ವಚನದಲ್ಲಿ ನಾವು ನೋಡುತ್ತೇವೆ. ಪ್ರೀತಿಯುಳ್ಳ ದೇವರ ಮಕ್ಕಳೇ, ಮತ್ತಾಯನ ಬರೆದ ಸುವಾರ್ತೆ 19ನೇ ಅಧ್ಯಾಯದ 27ನೇ ವಚನ ಮತ್ತು 32ನೇ ವಚನವನ್ನು ನೋಡುವಂಥ ಸಂದರ್ಭದಲ್ಲಿ ಆಗ ಪೇತ್ರನು ಆತನನ್ನು, ಇಗೋ ನಾವು ಎಲ್ಲ ಬಿಟ್ಟು ನಿನ್ನನ್ನು ಹಿಂಬಾಲಿಸಿದೆವು, ನಮಗೆ ಏನು ದೊರಕುವುದು ಎಂದು ಕೇಳಲು ಯೇಸು ಅವರಿಗೆ, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಹೊಸ ಸೃಷ್ಟಿಯಲ್ಲಿ ಮನುಷ್ಯಕುಮಾರನು ತನ್ನ ಮಹಿಮೆಯ ಸಿಂಹಾಸನದ ಮೇಲೆ ಕೂತುಕೊಳ್ಳುವಾಗ ನನ್ನನ್ನು ಹಿಂಬಾಲಿಸುವ ನೀವು ಸಹ 12 ಸಿಂಹಾಸನಗಳ ಮೇಲೆ ಕೂತುಕೊಂಡು ಇಸ್ರೇಲರಿಗೆ 12 ಕುಲಗಳಿಗೆ ನೀವು ನ್ಯಾಯವನ್ನು ತೀರಿಸುವಿರಿ ಎಂಬುದಾಗಿ ದೇವರ ವಚನದಲ್ಲಿ ನಾವು ನೋಡುತ್ತೇವೆ. ಪ್ರೀತಿಯುಳ್ಳ ದೇವರ ಜನರೇ, ಇವತ್ತು ದೇವರ ಸಮಕ್ಷಮದಲ್ಲಿ ನಾವು ಕರ್ತನಿಗೋಸ್ಕರವಾಗಿ ಏನು ತ್ಯಾಗ ಮಾಡುತ್ತೇವೋ, ಏನನ್ನು ಬಿಟ್ಟು ಬಿಡುತ್ತೇವೋ, ಯಾವ ಸಂಗತಿಗಳನ್ನು ದೂರ ಮಾಡುತ್ತೇವೋ, ಒಂದು ಕಾಲ ಬರ್ತದೆ ಆತನು ಸಿಂಹಾಸನ ರೂಢನಾಗಿ ನ್ಯಾಯ ತೀರ್ಪಿನ ಆ ದಿನಗಳಲ್ಲಿ ಪೇತ್ರನಿಗೆ ಹೇಳಿದಂಥ ಆ ಮಾತುಗಳು, ಯಾರ್ಯಾರು ಕರ್ತನಿಗೋಸ್ಕರವಾಗಿ ಎದ್ದು ಪ್ರಕಾಶಿಸಿದರೋ, ಕರ್ತನಿಗಾಗಿ ರಕ್ತಸಾಕ್ಷಿಯಾದರೋ, ಕರ್ತನ ಒಂದು ಮಹಿಮೆಯನ್ನು ಲೋಕಕ್ಕೆ ಸಾರುವುದಕ್ಕಾಗಿ ಎಲ್ಲೆಲ್ಲಿ ಹಿಂಸೆಗೆ ಗುರಿಯಾದರೋ ಅವರೆಲ್ಲರಿಗೂ ಸದಾ ಆ ಸಿಂಹಾಸನಗಳ ಮೇಲೆ ಕೂತುಕೊಂಡು ನ್ಯಾಯವನ್ನು ತಿಳಿಸುವಂಥ ಒಂದು ಶ್ರೇಷ್ಠವಾದಂಥ ಆಶೀರ್ವಾದವನ್ನು ದೇವರು ಕೊಡುವಂಥವನಾಗಿದ್ದಾನೆ. ಅದಕ್ಕಾಗಿ ದೇವರ ಸನ್ನಿಧಾನದಲ್ಲಿ ಲೂಕನ ಬರೆದ ಸುವಾರ್ತೆ 12ನೇ ಅಧ್ಯಾಯದ 45-46ನೇ ವಚನದಲ್ಲಿ ನೋಡುವಂಥ ಸಂದರ್ಭದಲ್ಲಿ, ಆದರೆ ಆ ಆಳು ತನ್ನ ಯಜಮಾನನು ಬರುವುದಕ್ಕೆ ತಡ ಮಾಡುತ್ತಾನೆ ಅಂತ ತನ್ನ ಮನಸ್ಸಿನಲ್ಲಿ ಅಂದುಕೊಂಡು ಗಂಡಾಳು ಹೆಣ್ಣಾಳುಗಳನ್ನು ಹೊಡೆಯುವುದಕ್ಕೆ, ತಿಂದು ಕುಡಿದು ಅಮಲೇರುವುದಕ್ಕೆ ತೊಡಗಿದರೆ ಅವನು ನೆನೆಸದ ದಿನದಲ್ಲಿ, ತಿಳಿಯದ ಗಳಿಗೆಯಲ್ಲಿ ಆ ಆಳಿನ ಯಜಮಾನನು ಬಂದು ಅವನನ್ನು ಕಠಿಣವಾಗಿ ಹೊಡಿಸಿ ಅಪನಂಬಿಗಸ್ತರಿಗೆ ಆಗತಕ್ಕಂಥ ಗತಿಯನ್ನು ಅವನಿಗೆ ನೇಮಿಸುವನು. ನಮ್ಮ ಯಜಮಾನ ಬೇಗನೆ ಬರ್ತಾ ಇದ್ದಾನೆ. ನನ್ನ ಯೇಸಯ್ಯ ಬೇಗನೆ ಬರ್ತಾ ಇದ್ದಾನೆ. ಈ ವಚನದಲ್ಲಿ ನಾವು ನೋಡುತ್ತೇವೆ, ನನ್ನ ಯಜಮಾನ ತಡ ಮಾಡುತ್ತಾನೆಂಬುದಾಗಿ, ಬರುವುದಕ್ಕೆ ತಡ ಮಾಡುತ್ತಾನೆಂಬುದಾಗಿ.
ಈ ವಚನವನ್ನು ನೋಡುವಾಗ ಆತ್ಮೀಯ ದೇವರ ಮಕ್ಕಳೇ, ಆ ಆಳು ನನ್ನ ಯಜಮಾನನು ಬರುವುದಕ್ಕೆ ತಡ ಮಾಡುತ್ತಾನೆ ಅಂತ ಹೇಳಿ ಮನಸ್ಸಿನಲ್ಲಿ ಅಂದುಕೊಂಡು ಗಂಡಾಳು ಹೆಣ್ಣಾಳುಗಳನ್ನು ಶಿಕ್ಷಿಸುವುದು ಮಾತ್ರವಲ್ಲ, ಕುಡಿದು ಮೋಜು ಮಸ್ತಿ ಮಾಡಿ ಎಂಜಾಯ್ ಮಾಡ್ತಾ ಇದ್ದನಂತೆ. ಆತ್ಮೀಯ ದೇವಜನರೇ, ಲೋಕ ಇವತ್ತು ಅದನ್ನೇ ಮಾಡ್ತಾ ಇದೆ, ಅದನ್ನೇ ಮಾಡ್ತಾ ಇದೆ. ಕುಡಿದು ಮತ್ತರಾಗುತ್ತಾ ಇದ್ದಾರೆ, ಮೋಜು ಮಸ್ತಿ ಮಾಡ್ತಾ ಇದ್ದಾರೆ, ಎಂಜಾಯ್ ಮಾಡ್ತಾ ಇದ್ದಾರೆ. ಯಾರಿಗೂ ಯಾವ ವಿಷಯಕ್ಕೂ ಭಯವಿಲ್ಲ. ದೇವರು ಲೆಕ್ಕ ಕೇಳ್ತಾನೆ ಎನ್ನುವಂತ ಭಯ ಯಾರಿಗೂ ಇಲ್ಲ. ಆದರೆ ದೇವರ ವಚನ ಹೀಗೆ ಹೇಳ್ತದೆ, ಆತನು ತಡ ಮಾಡುವುದಿಲ್ಲ, ಆತನು ಬೇಗನೆ ಬರ್ತಾನೆ. 46ನೇ 7ನೇ ವಚನವನ್ನು ನೋಡುವಂತ ಸಂದರ್ಭದಲ್ಲಿ ಆ ವಚನ ಹೀಗೆ ಹೇಳ್ತದೆ, ಅಪನಂಬಿಕಸ್ಥರಿಗೆ ಆಗತಕ್ಕ ಗತಿಯನ್ನು ಅವನಿಗೆ ನೇಮಿಸುವನು, ತನ್ನ ಯಜಮಾನನ ಚಿತ್ತವನ್ನ ತಿಳಿಯದ ಆಳು ಸಿದ್ಧ ಮಾಡದೆ ಹೋದರೆ ಅಥವಾ ಅವನ ಚಿತ್ತಾನುಸಾರ ನಡೆಯದಿದ್ದರೆ ಅವನು ಬಹಳ ಪೆಟ್ಟು ತಿನ್ನುವನು, ಅವನು ಬಹಳ ಪೆಟ್ಟು ತಿನ್ನುವನು ಎಂಬುದಾಗಿ. ದೇವನಾಮಕ್ಕೆ ಸ್ತೋತ್ರವಾಗಲಿ. ಸ್ವಾಮಿ ಎಷ್ಟು ಪ್ರೀತಿ ಸ್ವರೂಪಿಯೋ ಅಷ್ಟೇ ರೀತಿಯಾಗಿ ಆತನು ಭಯಂಕರನು ಎಂಬುದಾಗಿ ನಾವು ಯಾರು ಮರೆಯಬಾರದು. ನಮ್ಮ ಯಜಮಾನ ಆತನ ಕೈಯನ್ನು ನೋಡುವಾಗ ಆತನು ಸ್ವಸ್ಥತೆ ರೊಟ್ಟಿಯನ್ನು ಕೊಡುತ್ತಾನೆ. ನಮ್ಮ ಯಜಮಾನನಿಗೆ ದೃಷ್ಟಿಸುವಾಗ ಆತನು ಅದ್ಭುತ ಸೂಚಕ ಕಾರ್ಯಗಳನ್ನು ಮಾಡುತ್ತಾನೆ. ಯಾರು ಆತನ ಚಿತ್ತದ ಅನುಸಾರವಾಗಿ ನಡೆಯುತ್ತಾರೋ ಅವರಿಗೆ ಮಹಿಮೆಯಾದ ಆಶೀರ್ವಾದವನ್ನು ಕೊಡುವುದು ಮಾತ್ರ ಅಲ್ಲ, ದೇವರ ವಚನ ಹೇಳ್ತದೆ, ಆತನ ಚಿತ್ತವನ್ನು ನೆರವೇರಿಸದೆ ಹೋದರೆ ಅವನು ಬಹಳ ಪೆಟ್ಟು ತಿನ್ನುತ್ತಾನಂತೆ. ಆ ಯಜಮಾನನ ಚಿತ್ತ ಒಂದೇ, ಈ ಲೋಕವೆಲ್ಲ ರಕ್ಷಣೆ ಹೊಂದಬೇಕು, ಈ ಲೋಕದಲ್ಲಿರುವಂಥ ಎಲ್ಲ ಜನರಿಗೆ ಶುಭವಾರ್ತೆ ಸಾರಲ್ಪಡಬೇಕು, ಈ ಲೋಕದಲ್ಲಿರುವಂಥ ಎಲ್ಲರಿಗಾಗಿ ದೇವ ಸಮಕ್ಷಮದಲ್ಲಿ ನಿಂತುಕೊಂಡು ಇವರ ರಕ್ಷಣೆಗಾಗಿ ನಾವು ಪ್ರಾರ್ಥಿಸಬೇಕು. ದೇವರ ಚಿತ್ತ ಇಷ್ಟೇ, ತಂದೆಯ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ಯಾವ ರೀತಿ ತನ್ನನ್ನೇ ತಾನು ಸಮರ್ಪಣೆ ಮಾಡುವುದಕ್ಕಾಗಿ ಯೇಸಯ್ಯ ಈ ಲೋಕದಲ್ಲಿ ಬಂದನೋ, ಆ ಯೇಸಯ್ಯ ಎನ್ನುವಂಥ ಯಜಮಾನನ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ನಾವು ಈಗ ಸಿದ್ಧರಾಗದೆ ಹೋದರೆ ಇನ್ನೂ ಸದಾ ಅಮಲಿನಲ್ಲಿ ಕುಡಿದೋ ಕೆಟ್ಟದಾದಂಥ ಲೋಕ ಕಾರ್ಯಗಳಲ್ಲಿಯೋ ಸೈತಾನ ವಶದಲ್ಲಿಯೋ ನಾನು ನೀನು ಇರುವುದಾದರೆ ಈಗ ಎಚ್ಚೆತ್ತುಕೊಂಡು ಆ ಯಜಮಾನ ಬರುವುದರ ಒಳಗಡೆಗಾಗಿ ಆತನ ಚಿತ್ತವನ್ನು ನಾವು ನೆರವೇರಿಸದೆ ಹೋದರೆ ಆ ಯಜಮಾನ ಬರ್ತಾನೆ, ಪೆಟ್ಟನ್ನು ಕೊಡ್ತಾನೆ. ಆತನ ಕೈಯಿಂದ ಯಾರು ತಪ್ಪಿಸಿಕೊಳ್ಳೋದಕ್ಕೆ ಆಗೋದೇ ಇಲ್ಲ. ದೇವನಾಮಕ್ಕೆ ಸ್ತೋತ್ರವಾಗಲಿ. ಬೈಬಲಲ್ಲಿ ನಾವು ನೋಡುತ್ತೇವೆ, ಪ್ರೀತಿಯುಳ್ಳ ದೇವರ ಮಕ್ಕಳೇ, ಲೂಕನ ಬರೆದ ಸುವಾರ್ತೆಯಲ್ಲಿ ದೇವರ ಸಮಕ್ಷಮದಲ್ಲಿ ನಾವು ನೋಡುವಂಥ ಸಂದರ್ಭದಲ್ಲಿ ಬಹಳ ಒಂದು ವೈಯಕ್ತಿಕವಾಗಿ ಈ ವಚನವನ್ನು ನನಗೆ ಬಹಳ ಇಷ್ಟ. ಯಾಕೆಂದರೆ ಆತನ ಚಿತ್ತವನ್ನು ನಾವು ಎಲ್ಲರೂ ಸದಾ ನೆರವೇರಿಸಬೇಕು, ಆತನ ನಾಮವನ್ನು ನಾವೆಲ್ಲರೂ ಸದಾ ಘನಪಡಿಸಬೇಕು. ಒಂದು ವೇಳೆ ಈ ಲೋಕದ ಕಾರ್ಯದಲ್ಲಿ ನೀನಿರುವುದಾದರೆ ತಿರುಗಿ ಓಡಿ ಬಾ. ಸ್ವಾಮಿ, ನೀನು ನನ್ನ ಯಜಮಾನ, ನನ್ನ ಕಣ್ಣುಗಳು ಯಾವಾಗಲೂ ಸದಾ ನಿನ್ನನ್ನೇ ನೋಡುತ್ತದೆ. ನನ್ನ ಜೀವಿತದಲ್ಲಿ ಅದ್ಭುತ ಅತಿಶಯಗಳಿಲ್ಲ, ಸ್ವಸ್ಥತೆ ಇಲ್ಲ, ಬಿಡುಗಡೆ ಇಲ್ಲ. ಸ್ವಾಮಿ, ನೀನು ನನಗೆ ಅನೇಕ ಆಶೀರ್ವಾದ ತಲಾಂತುಗಳನ್ನು ಕೊಟ್ಟೆ, ಆದರೆ ಅದನ್ನು ನಾನು ಉಪಯೋಗ ಮಾಡದೆ ನಿನ್ನ ಚಿತ್ತದಿಂದ ನಾನು ದೂರ ಆಗಿದ್ದೇನೆ. ಮತ್ತೆ ನನಗೆ ನಿನ್ನ ಸಮ್ಮುಖದಲ್ಲಿ ಸೇರಿಸಿಕೊ ಎಂಬುದಾಗಿ ಒಂದು ವೇಳೆ ಮಾನಸಾಂತರಪಟ್ಟು ದೇವರ ಸಮಕ್ಷಮದಲ್ಲಿ ನೀನು ಬರುವುದಾದರೆ ಈ ಕ್ಷಣದಲ್ಲಿ ಆ ಯಜಮಾನ ಕನಿಕರದಿಂದ ನಿನ್ನನ್ನು ಕಳೆದು ಹೋದಂಥ ಆ ದರ್ಶನಗಳನ್ನು, ಕಳೆದು ಹೋದಂಥ ನಿನ್ನ ಆತ್ಮಿಕತೆ ಬದುಕನ್ನು ತಿರುಗಿ ಕಟ್ಟಿ ನಿನ್ನನ್ನು ಆಶೀರ್ವದಿಸುವಂತವನಾಗಿದ್ದಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣವ, ಕಣ್ಣುಗಳನ್ನು ಮುಚ್ಚೋಣ. ಪರಿಶುದ್ಧನೇ, 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 ನಿನಗೆ ಸ್ತೋತ್ರ ಸ್ವಾಮಿ. ನಿನ್ನ ವಾಕ್ಯ ಎಷ್ಟು ಮಧುರ, ನಿನ್ನ ವಾಕ್ಯ ಎಷ್ಟು ಶ್ರೇಷ್ಠ ಸ್ವಾಮಿ. ದೇವರೇ ಕರ್ತನೆ, 2020 ವರ್ಷಗಳ ಹಿಂದೆ ದೇವರೇ ಕರ್ತನೆ ಇಡೀ ವಿಶ್ವಕ್ಕೆ ಮಾದರಿಯಾಗಿ ನಡೆದಂಥ ನಿನ್ನ ದೈವಿಕವಾದ ಪ್ರೀತಿ, ನಿನ್ನ ಬರೋಣದಲ್ಲಿ
ನೀನೇ ನಮ್ಮ ಯಜಮಾನನಾಗಿದ್ದುಕೊಂಡು ಯಾವ ಯಾವ ಆಶೀರ್ವಾದಗಳನ್ನು, ಯಾವ ಯಾವ ಸೂಚಕ ಕಾರ್ಯಗಳನ್ನು, ಯಾವ ರೀತಿಯಾಗಿ ಶಿಕ್ಷೆಯನ್ನು, ಯಾವ ರೀತಿಯಾಗಿ ಕರ್ತನೆ ಸ್ವಾಮಿ ಆದರಣೆ ಆಶೀರ್ವಾದವನ್ನು ನಾನು ಕೊಡುತ್ತೇನೆ ಎಂಬುದಾಗಿ ದೇವರೇ ಈ ವಚನಗಳ ಮೂಲಕವಾಗಿ ನೀನು ಮಾತನಾಡಿದಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತೇನೆ. ಯೇಸುವಿನ ನಾಮದಲ್ಲಿ ದೇವರೇ ಕರ್ತನೆ ಸ್ವಾಮಿ, ನಿಜವಾಗ್ಲೂ ಸದಾ ನೀನು ನಮ್ಮ ಯಜಮಾನನಾಗಿದ್ದಿ ದೇವರೇ ಕರ್ತನೆ. ನಮ್ಮ ಗೌರವ, ನಮ್ಮ ಘನತೆ, ನಮ್ಮ ಭಯ, ನಮ್ಮ ಭಕ್ತಿ ದೇವರೇ ಕರ್ತನೆ, ನಮ್ಮ ಮಾನ ದೇವರೇ ಕರ್ತನೆ ಸನ್ಮಾನಗಳು ನಿನಗೊಬ್ಬನಿಗೆ ಮಾತ್ರ. ನಮ್ಮ ಜೀವಿತದಲ್ಲಿ ಕರ್ತನೆ ಸ್ವಾಮಿ ನಮ್ಮನ್ನು ಅಷ್ಟೊಂದು ಉನ್ನತವಾದಂಥ ಕೃಪೆಗೆ ನೀನು ಪಾತ್ರನ ಮಾಡಿ, ಅಷ್ಟು ಮಾತ್ರವಲ್ಲ ಇದುವರೆಗೆ ನಮ್ಮನ್ನು ಬದುಕಿಸಿದಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತೇವೆ. ಇವತ್ತಿನಿಂದ ಕರ್ತನೆ ಸ್ವಾಮಿ ದೇವರೇ ಕರ್ತನೆ ನಿನಗೆ ಕೋಪವನ್ನು ಭರಿಸದ ರೀತಿಯಲ್ಲಿ ನಿನ್ನ ಚಿತ್ತವನ್ನೇ ನೆರವೇರಿಸುವ ಸಭೆಯಾಗಿ, ನಿನ್ನ ಚಿತ್ತವನ್ನೇ ಮಹಿಮೆ ಪಡಿಸುವಂಥ ಮಕ್ಕಳಾಗಿ ನಿನಗೋಸ್ಕರವಾಗಿಯೇ ಕರ್ತನೆ ನಾವು ಜೀವಿಸಲಿಕ್ಕಾಗುವಂತೆ, ಅನೇಕ ಜನರಿಗೆ ಕರ್ತನೆ ಆ ರೊಟ್ಟಿಯನ್ನು ಹಂಚಲಿಕ್ಕಾಗುವಂತೆ, ಅದ್ಭುತ ಅತಿಶಯ ಕಾರ್ಯಗಳನ್ನು ದೇವರೇ ಕರ್ತನೆ ಸ್ವಾಮಿ ಸಾರಲಿಕ್ಕಾಗುವಂತೆ ನೀನು ತಾನೇ ಕರ್ತನೆ ನಮ್ಮ ಮೇಲೆ ಮತ್ತೊಂದು ಆವರ್ತಿ ದೇವರೇ ನಿನ್ನ ಕರಗಳನ್ನು ಇಟ್ಟು ನಮ್ಮನ್ನು ಅಭಿಷೇಕದಲ್ಲಿ ಮರೆಮಾಚು. ನೀನು ಕೊಡಲ್ಪಟ್ಟಂತ ತಲಾಂತುಗಳು, ನೀನು ಕೊಡಲ್ಪಟ್ಟಂತ ವರಗಳು ನಿನಗಾಗಿ ಕರ್ತನೆ ಸ್ವಾಮಿ ನಾವು ಉಪಯೋಗ ಮಾಡುವಂತೆ ನಮ್ಮ ಸಭೆಯನ್ನು, ನಮ್ಮ ಮಕ್ಕಳನ್ನು ದೇವರೇ ಕರ್ತನೆ ನೀನು ತುಂಬಿಸಿ ನಡೆಸುವಂತವನಾಗು. ಎಲ್ಲ ಮಹಿಮೆ ನಿನಗೆ ಸಲ್ಲಿಸುತ್ತೇವೆ ಯೇಸಯ್ಯ. ದೇವರೇ ಕರ್ತನೆ ನಿನ್ನ ಬರೋಡದಲ್ಲಿ ದೇವಾ ಕರ್ತನೆ ಒಬ್ಬರು ಹಿಂಚಾರಿ ಹೋಗದ ರೀತಿಯಲ್ಲಿ ಸ್ವಾಮಿ ಪ್ರತಿಯೊಬ್ಬರು ಸುಧಾ ನಿನ್ನ ಆ ಕೃಪಾ ಕಟಾಕ್ಷದಲ್ಲಿ ಮರಿಯಾಗಿದ್ದುಕೊಂಡು ನಾವೆಲ್ಲರೂ ಸುಧಾ ನಿಮ್ಮನ್ನು ಘನಪಡಿಸಲಿಕ್ಕಾಗುವಂತೆ ಸಹಾಯ ಮಾಡಿ ನಡೆಸು. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತೇನೆ ನನ್ನ ಪರಲೋಕದ ತಂದೆಯಾದ ದೇವರೇ, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಲಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನಾದರೂ ಮರೆಯಬೇಡ. ಭೂಲೋಕ ಪರಲೋಕವುಂಟು ಮಾಡಿದ ತಂದೆಯಾದ ದೇವರ ಪ್ರೀತಿ, ನಮಗಾಗಿ ಹುಡುಕಿ ಬಂದ ಯೇಸು ಕ್ರಿಸ್ತನ ಕೃಪೆ, ನಿತ್ಯವೂ ಆತ್ಮದಲ್ಲಿ ಸತ್ಯದಲ್ಲಿ ನಡೆಸುವ ಪರಿಶುದ್ಧಾತ್ಮನ ಅನ್ಯೋನ್ಯತೆ ಸಹವಾಸ ಕೂಡಿ ಬಂದಿರುವ ದೇವಶನೊಟ್ಟಿಗೂ ಸಭೆಯ ಮಕ್ಕಳೊಟ್ಟಿಗೂ ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಮ್ಮೆಲ್ಲೊಟ್ಟಿಗೂ ಇರಲಿ. ಆಮೇನ್. ಕರ್ತನು ನಿಮ್ಮನ್ನ ಹೇರಳವಾಗಿ ಆಶೀರ್ವದಿಸಿ ಅಭಿವೃದ್ಧಿ ಮಾಡಲಿ. ಗಾಡ್ ಬ್ಲೆಸ್ ಯು.